ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಪ್ರಥಮ PUCಯನ್ನು ಅಧ್ಯಯನ ಮಾಡಿ ಪರೀಕ್ಷೆಗೆ ಉತ್ತೀರ್ಣರಾಗಿ ದ್ವಿತೀಯ PUC ತರಗತಿಗೆ ಪ್ರವೇಶವನ್ನು ಪಡೆದಿದ್ದೇನೆ. ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ನೀವು ಅಂದರೆ ಕೊರೋನಾದಿಂದಾಗಿ ಮನೆಯಲ್ಲೇ ಕುಳಿತು ವಿಡಿಯೋವನ್ನು ನೋಡಿ ಅಧ್ಯಯನ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಆದರೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ಹಂತಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕಳೆದ ವರ್ಷ ಅಂದರೆ ಪ್ರಥಮ PUCಯಲ್ಲಿ ನೀವು ಶಿಕ್ಷಣ ಅಂದರೆ ಎಜುಕೇಶನ್ ಅಂದರೆ ಏನು ಅನ್ನೋದರ ಕುರಿತು ತಿಳ್ಕೊಂಡಿದ್ರಿ. ಪ್ರಥಮ ಪಾಠವನ್ನು ಓದಿದ್ರಿ, ವ್ಯಕ್ತಿಯ ಬೆಳವಣಿಗೆ ಕುರಿತು ಓದಿದ್ರಿ, ಕಲಿಕೆ ಅಂದರೆ ಏನು ಅನ್ನೋದರ ಕುರಿತು ಓದಿದ್ರಿ, ಲರ್ನಿಂಗ್ ಕಲಿಕೆ ಅಂದರೆ ಲರ್ನಿಂಗ್ ಅನ್ನೋದರ ಕುರಿತು ಓದಿದ್ರಿ. ಅದರ ಜೊತೆಗೆ ಸಂವಹನಶೀಲತೆ ಸುಮಾರು 10 ಪಾಠಗಳನ್ನು ಅಧ್ಯಯನ ಮಾಡಿ ಶಿಕ್ಷಣ ಅನ್ನೋದರ ಕುರಿತು ಅಧ್ಯಯನ ತಿಳಿದುಕೊಂಡಿದ್ದೇನೆ ಎಂದು ನಾನು ಭಾವಿಸ್ತೇನೆ. ಇನ್ನು ದ್ವಿತೀಯ PUC ನಿಮ್ಮ ಜೀವನದಲ್ಲಿ ಮಹತ್ವದ SLC ಜ್ಞಾನವನ್ನು ನೀಡಿದರೆ ದ್ವಿತೀಯ PUC ವೃತ್ತಿಗಾಗಿ ಶಿಕ್ಷಣವನ್ನು ನೀಡುತ್ತದೆ, ಮಹತ್ವದ ತಿರುವನ್ನು ನೀಡುತ್ತದೆ ಎಂದು ಕೂಡ ಹೇಳಬಹುದು. ಅದಕ್ಕಾಗಿ ನೀವೆಲ್ಲ ಉತ್ಸುಕರಾಗಿ ಪಾಠವನ್ನು ಕೇಳ್ತಾ ಇದ್ದೇನೆ ಎಂದು ಭಾವಿಸ್ತೇನೆ. ಮೊದಲನೇದಾಗಿ ನಾವು ದ್ವಿತೀಯ PUCಯಲ್ಲಿ ಪ್ರಥಮ ಅಧ್ಯಯನ ಮಾಡಬೇಕು. ಅದೇ ಪ್ರಥಮ ಪಾಠ ಭಾವರೂಪಣ ಮತ್ತು ಚಿಂತನೆ. ಭಾವರೂಪಣ ಮತ್ತು ಚಿಂತನೆ. ಭಾವರೂಪಣ ಮತ್ತು ಚಿಂತನೆ. ಕಾನ್ಸೆಪ್ಟ್ CONCEPT ಕಾನ್ಸೆಪ್ಟ್ ಫಾರ್ಮೇಷನ್ FORMATION ಫಾರ್ಮೇಷನ್ and thinking thinking. ಕಾನ್ಸೆಪ್ಟ್ ಫಾರ್ಮೇಷನ್ and thinking. ನಿಮ್ಮ ಪ್ರಥಮ ಪಾಠ ಭಾವರೂಪಣ ಮತ್ತು ಚಿಂತನೆ. ಭಾವರೂಪಣ ಮತ್ತು ಚಿಂತನೆ ಅನ್ನೋದರ ಕುರಿತು ಅಧ್ಯಯನವನ್ನು ಮಾಡಬೇಕು. ಇಲ್ಲಿ ಪಂಚೇಂದ್ರಿಯಗಳು, ಈ ಪಂಚೇಂದ್ರಿಯಗಳನ್ನ ಜ್ಞಾನದ ಹೆಬ್ಬಾಗಿಲುಗಳನ್ನು ಕೂಡ ಕರೆಯಲಾಗ್ತದೆ. ಪಂಚೇಂದ್ರಿಯಗಳನ್ನ ಜ್ಞಾನದ ಹೆಬ್ಬಾಗಿಲುಗಳನ್ನು ಕೂಡ ಕರೆಯಲಾಗ್ತದೆ. ಮನುಷ್ಯನ ಎಲ್ಲ ಅನುಭವಗಳು ಈ ಪಂಚೇಂದ್ರಿಯಗಳ ಮನುಷ್ಯನ ಎಲ್ಲ ಅನುಭವ, ನಮ್ಮ ಜೀವನದಲ್ಲಿ ಏನು ಅನುಭವವನ್ನು ಪಡ್ಕೊಳ್ತೇವೆ ಆ ಎಲ್ಲ ಅನುಭವಗಳು ಈ ಮನುಷ್ಯನ ಪಂಚೇಂದ್ರಿಯಗಳಾದಂತಹ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಇವುಗಳ ಮೂಲಕ ಪಡೆಯುತ್ತೇವೆ. ಈ ಅನುಭವ ಕಾರ್ಯ ಜ್ಞಾನೇಂದ್ರಿಯಗಳಲ್ಲಿರುವ ಗ್ರಾಹಕ ಜೀವಕೋಶಗಳು ಸಂದೇಶವನ್ನು ಗ್ರಾಹಕ ಜೀವಕೋಶಗಳಿಂದ ಪ್ರಾರಂಭವಾಗುತ್ತದೆ. ನಂತರ ನರವಾಹಿನಿಗಳು ಈ ಸಂದೇಶವನ್ನ ಮೆದುಳಿಗೆ ತಲುಪಿಸುತ್ತವೆ. ನರವಾಹಿನಿಗಳು ಏನು ಮಾಡ್ತವೆ? ಈ ಸಂದೇಶವನ್ನ ಮೆದುಳಿಗೆ ತಲುಪಿಸುತ್ತವೆ. ಇದರಿಂದ ಜ್ಞಾನ ಸಂಪಾದನೆ ಸಾಧ್ಯವಾಗುತ್ತದೆ. ಏನೇನು ಅನುಭವವನ್ನು ಯಾವುದರಿಂದ? ಈ ಪಂಚೇಂದ್ರಿಯಗಳನ್ನ ನಾನು ಹೇಳಿದೆ, ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಇವುಗಳಿಂದ ಏನೇನು ಅನುಭವಗಳನ್ನ ಪಡೆಯುತ್ತೇವೆ ಆ ಎಲ್ಲ ಅನುಭವಗಳನ್ನ ಏನ್ ಮಾಡ್ತದೆ? ಗ್ರಾಹಕ ಜೀವಕೋಶಗಳು ಬಾಹ್ಯ ಪ್ರಪಂಚದೊಂದಿಗೆ ಪ್ರಚೋದನೆಗೊಳ್ಳುವ ಮೂಲಕ ಪ್ರಾರಂಭವಾಗುತ್ತದೆ ಎಂದು ಕೂಡ ಹೇಳಬಹುದು. ಇದರಿಂದ ಜ್ಞಾನ ಸಂಪಾದನೆ ಸಾಧ್ಯವಾಗುತ್ತದೆ ಎಂದು ಕೂಡ ಹೇಳಲಾಗಿದೆ. ಮಾನವನ ಚಿಂತನೆಯೂ ಸಹ ಭಾವರೂಪಣವನ್ನು ಆಧರಿಸಿದೆ. ಚಿಂತನೆಯು
ವ್ಯಕ್ತಿಯ ಮೇಲ್ಮಟ್ಟದ ಮಾನಸಿಕ ಪ್ರಕ್ರಿಯೆಯಾಗಿದೆ. ಚಿಂತನೆ ಅಂದ್ರೆ ವಿಚಾರ ಮಾಡುವುದು. ಈ ಚಿಂತನೆಯಕ್ಕೆ ಥಿಂಕಿಂಗ್ ಅಂತ ಕೂಡ ಹೇಳುತ್ತೆ. ಇದು ಮೇಲ್ಮಟ್ಟದ ಅಂದ್ರೆ ಮೇಲ್ಮಟ್ಟದ ಪ್ರಕ್ರಿಯೆ ಇಟ್ಕೊಂಡು ಮಾನಸಿಕ ಪ್ರಕ್ರಿಯೆ. ಮಾನಸಿಕ ಅಂದ್ರೆ ಮನಸ್ಸಿನಲ್ಲಿ ಉದ್ಭವವಾಗುವಂತಹ ಒಂದು ಪ್ರಕ್ರಿಯೆ ಇಟ್ಕೊಂಡು ಕೂಡ ಹೇಳುತ್ತೆ. ಚಿಂತನೆಯ ಮೇಲ್ಮಟ್ಟದ ಪ್ರಕ್ರಿಯೆಯಾಗಿದ್ದು ಅದು ವ್ಯಕ್ತಿ ಮತ್ತು ಸಮಾಜದ ಪ್ರಗತಿಗೆ ಅವಶ್ಯಕವಾಗಿದೆ. ಈ ಚಿಂತನೆ ಎನ್ನುವುದು ವ್ಯಕ್ತಿ ಮತ್ತು ಸಮಾಜ, ನಾವು ಏನು ಚಿಂತನೆ ಮಾಡ್ತೀವಲ್ಲ ಅದು ವ್ಯಕ್ತಿ ಮತ್ತು ಸಮಾಜದ ಪ್ರಗತಿಗೆ ಅವಶ್ಯಕವಾಗಿದೆ ಎಂದು ಕೂಡ ಹೇಳುತ್ತೆ. ನಮ್ಮ ಚಿಂತನೆಗಳೇ ಭವಿಷ್ಯತ್ತಿನ ಬುನಾದಿಯಾಗಿದೆ ಎಂದು ಕೂಡ ಹೇಳುತ್ತೆ. ನಮ್ಮ ಚಿಂತನೆಗಳೇನಾಗಿವೆ ಭವಿಷ್ಯತ್ತಿನ ಬುನಾದಿಯಾಗಿದೆ ಎಂದು ಕೂಡ ಹೇಳುತ್ತೆ. ನಾವು ಹೇಗೆ ಆಲೋಚನೆ ಮಾಡುತ್ತೀವಿ ಹಾಗೆ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ನಾವು ಹೇಗೆ ಆಲೋಚನೆ ಮಾಡುತ್ತೀವಿಯೋ ಹಾಗೆ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಎಂದು ಕೂಡ ಹೇಳಬಹುದು. ಈ ಪ್ರತಿಯೊಂದು ಮಾನವನ ಪ್ರತಿಯೊಂದು ಕಾರ್ಯಚಟುವಟಿಕೆಯು ಚಿಂತನೆಯ ಪ್ರಭಾವಕ್ಕೆ ಒಳಗಾಗಿದೆ. ಪ್ರತಿಯೊಂದು ಕಾರ್ಯಚಟುವಟಿಕೆ ನಾವು ಏನೇ ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ ಆಲೋಚನೆಯನ್ನು ಮಾಡ್ತೇವೆ. ಆಲೋಚನೆ ಅಂದರೆ ಚಿಂತನೆ. ಅಂದ್ರೆ ಮಾನವನ ಪ್ರತಿಯೊಂದು ಕಾರ್ಯಚಟುವಟಿಕೆಯು ಕೂಡ ಏನಾಗಿದೆ ಚಿಂತನೆಯ ಪ್ರಭಾವಕ್ಕೆ ಒಳಗಾಗಿದೆ ಎಂದು ಕೂಡ ಹೇಳಲಾಗಿದೆ. ಇನ್ನು ಇಲ್ಲಿ ಸಕಾರಾತ್ಮಕ ಚಿಂತನೆ ಅಂದರೆ ಒಳ್ಳೆಯ ಚಿಂತನೆ. ಸಕಾರಾತ್ಮಕ ಚಿಂತನೆ ಅಂದರೆ ಒಳ್ಳೆಯ ಚಿಂತನೆ ವ್ಯಕ್ತಿಯ ವಿಕಾಸಕ್ಕೆ ಪೂರಕವಾಗಿದೆ ಎಂದು ಕೂಡ ಹೇಳಬಹುದು. ಸಕಾರಾತ್ಮಕ ಚಿಂತನೆ ಅಂದರೆ ಒಳ್ಳೆಯ ಚಿಂತನೆ ವ್ಯಕ್ತಿಯ ವಿಕಾಸಕ್ಕೆ ಏನಾಗಿದೆ ಪೂರಕವಾಗಿದೆ ಎಂದು ಕೂಡ ಹೇಳಬಹುದು. ಇನ್ನು ಮುಂದುವರೆದು ನಾವು ಗಮನಿಸುವುದು ಯಾವುದು ಹೇಳಿದ್ರೆ ಸಂವೇದನೆಯ ಪರಿಕಲ್ಪನೆ. ಸಂವೇದನೆಯ ಪರಿಕಲ್ಪನೆ ಕಾನ್ಸೆಪ್ಟ್ ಆಫ್ ಸೆನ್ಸೇಷನ್. ಸಂವೇದನೆ ಏನಾಗ್ತದೆ ಸೆನ್ಸೇಷನ್ ಅಂತ ಕೂಡ ಕರೆಯಲಾಗುತ್ತೆ. ಸೆನ್ಸೇಷನ್ ಅಂದ್ರೆ ಸಂವೇದನೆ ಅಂತ ಕೂಡ ಕರೆಯಲಾಗುತ್ತೆ. ಸಂವೇದನೆಗಳು ಮಾನಸಿಕ ಕ್ರಿಯೆಯ ಮೂಲ ವಸ್ತುಗಳಾಗಿವೆ. ಸಂವೇದನೆಗಳು ಏನಾಗಿವೆ ಮಾನಸಿಕ ಕ್ರಿಯೆಯ ಮೂಲ ವಸ್ತುಗಳಾಗಿವೆ. ನಮ್ಮಲ್ಲಿ ಮನಸ್ಸಿನಲ್ಲಿ ಏನ್ ಕ್ರಿಯೆಗಳಾಗ್ತವೆಯಲ್ಲ ಅದಕ್ಕೆಲ್ಲ ಮೂಲ ಈ ಸಂವೇದನೆ ಅಂತ ಕೂಡ ಹೇಳಬಹುದು. ಸಂವೇದನೆ ಉಂಟಾಗಬೇಕಾದ್ರೆ ಪ್ರಚೋದನೆ, ವ್ಯಕ್ತಿ, ಜ್ಞಾನ ವಾಹಿನಿಗಳು ಅತ್ಯವಶ್ಯಕವಾಗಿದೆ. ಸಂವೇದನೆ ಉಂಟಾಗಬೇಕಾದ್ರೆ ಪ್ರಚೋದನೆ ಉಂಟಾಗಬೇಕು, ಪ್ರಚೋದನೆ ಇರಬೇಕು, ಅದ್ರ ಜೊತೆಗೆ ವ್ಯಕ್ತಿ, ಜ್ಞಾನ ವಾಹಿನಿಗಳು ಕೂಡ ಇರಬೇಕಾಗ್ತದೆ. ಜ್ಞಾನವಾಹಿ ನರಗಳು ಅಂದ್ರೆ ಜ್ಞಾನವಾಹಿ ನರಗಳು ನಮ್ಮ ದೇಹದಲ್ಲಿ ಏನು ನರದ ವ್ಯವಸ್ಥೆ ಇದೆಯಲ್ಲ ಈ ನರವ್ಯೂಹಗಳಿದೆಯಲ್ಲ ಆ ನರವ್ಯೂಹಗಳು ಕೂಡ ಈ ಸಂವೇದನೆಗೆ ಅತ್ಯಂತ ಅವಶ್ಯಕವಾಗಿದೆ ಎಂದು ಕೂಡ ಹೇಳಬಹುದು. ಪರಿಸರ ಮತ್ತು ವ್ಯಕ್ತಿಯ ನಡುವೆ ಸಮರ್ಪಕವಾದ ಸಂಬಂಧ ಮತ್ತು ಮಾಹಿತಿಗಳನ್ನು ಗ್ರಹಿಸುವಲ್ಲಿ ಸಂವೇದನೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಕೂಡ ಹೇಳುತ್ತೆ. ಪರಿಸರ ಮತ್ತು ವ್ಯಕ್ತಿಗಳ ನಡುವೆ ಸಮರ್ಪಕವಾದ ಸಂಬಂಧವನ್ನು ಏರ್ಪಡಿಸುವಲ್ಲಿ ಈ ಸಂವೇದನೆಗಳು ಏನಾಗುತ್ತದೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಕೂಡ ಹೇಳುತ್ತೆ. ಈ ಅರಿಸ್ಟಾಟಲ್ ಅವರು ಸಂವೇದನೆಯನ್ನ ಆತ್ಮದ ಹೆಬ್ಬಾಗಿಲು ಎಂದು ಕೂಡ ಕರೆಯುತ್ತಾರೆ. ಅರಿಸ್ಟಾಟಲ್ ಸಂವೇದನೆಯನ್ನು ಏನು ಕರೆಯುತ್ತದೆ ಆತ್ಮದ ಹೆಬ್ಬಾಗಿಲು ಎಂದು ಕೂಡ ಹೇಳಲಾಗಿದೆ. ಅಂದ್ರೆ ಆತ್ಮದ ಹೆಬ್ಬಾಗಿಲು ಅಂದ್ರೆ ಮನಸ್ಸಿನ ಹೆಬ್ಬಾಗಿಲು ಎಂದು ಕೂಡ ಹೇಳಲಾಗಿದೆ. ಮನಸ್ಸಿನ ಹೆಬ್ಬಾಗಿಲು ಎಂದು ಕೂಡ ಹೇಳಬಹುದು. ಇನ್ನು ಟೀಸ್ನರ್ ಅವರು ಜ್ಞಾನದ ಮೂಲಗಳು ಸಂವೇದನೆಗಳಿಂದ ಉಂಟಾಗ್ತದೆ ಎಂದು ಕೂಡ ಹೇಳ್ತಾರೆ. ಅರಿಸ್ಟಾಟಲ್ ಆತ್ಮದ ಹೆಬ್ಬಾಗಿಲು ಸಂವೇದನೆ ಆತ್ಮದ ಹೆಬ್ಬಾಗಿಲು ಸಂವೇದನೆ ಕೂಡ ಹೇಳುತ್ತೆ. ಇಲ್ಲಿ ಟೀಸ್ನರ್ ಅವರು ಕೂಡ ಒಂದು ವ್ಯಾಖ್ಯಾನ ಹೇಳ್ತಾರೆ ಜ್ಞಾನದ ಮೂಲಗಳು ಸಂವೇದನೆಗಳಿಂದಲೇ ಜನಿಸುತ್ತವೆ ಎಂದು ಕೂಡ ಹೇಳುತ್ತಾರೆ. ಟೀಸ್ನರ್ ಅವರು ಜ್ಞಾನದ ಮೂಲಗಳು ಟೀಸ್ನರ್
ಜ್ಞಾನದ ಮೂಲಗಳೆಲ್ಲವೂ ಸಂವೇದನೆಗಳಿಂದ ಉಂಟಾಗುತ್ತವೆ. ಜ್ಞಾನದ ಮೂಲಗಳೆಲ್ಲೂ ಸಂವೇದನೆಗಳಿಂದ ಉಂಟಾಗುತ್ತವೆ ಎಂದು ಕೂಡ ಹೇಳುತ್ತದೆ. ಈ ರೀತಿಯಾದಂತಹ ವ್ಯಾಖ್ಯಾನ ಕೊಡುತ್ತದೆ. ಸಂವೇದನೆಗಳ ಕಾರ್ಯ ಉತ್ತಮವಾಗಿದ್ದರೆ ನಮ್ಮ ಮಾನಸಿಕ ಕ್ರಿಯೆಯೂ ಕೂಡ ಸಹ ಸ್ಥಿರತೆಯನ್ನ ಕಂಡುಕೊಳ್ಳುತ್ತದೆ ಎಂದು ಕೂಡ ಹೇಳಬಹುದು. ಸಂವೇದನೆಗಳ ಕಾರ್ಯ ಉತ್ತಮವಾಗಿದ್ದರೆ ನಮ್ಮ ಮಾನಸಿಕ ಕ್ರಿಯೆಯೂ ಕೂಡ ಉತ್ತಮವಾಗಿರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಇನ್ನು ಪರಿಸರದಿಂದ ಬರುವ ಪ್ರಚೋದನೆಗಳನ್ನ ಪಡೆದು ಅವುಗಳನ್ನ ಮೆದುಳಿಗೆ ತಲುಪಿಸುವಂತಹ ಪರಿಸರದಿಂದ ಬರುವಂತಹ ಪ್ರಚೋದನೆಗಳನ್ನ ಅವುಗಳನ್ನ ಮೆದುಳಿಗೆ ತಲುಪಿಸುವಂತಹ ಕಾರ್ಯ ಜ್ಞಾನೇಂದ್ರಿಯಗಳದ್ದಾಗಿದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೆ ಜ್ಞಾನೇಂದ್ರಿಯಗಳನ್ನು ನಮ್ಮ ಶರೀರದ ಕಿಟಕಿಗಳೆಂದು ಕೂಡ ಹೇಳಲಾಗುತ್ತದೆ. ಜ್ಞಾನೇಂದ್ರಿಯಗಳನ್ನ ನಮ್ಮ ಶರೀರದ ಕಿಟಕಿಗಳೆಂದು ಕೂಡ ಹೇಳಲಾಗುತ್ತದೆ. ಜ್ಞಾನೇಂದ್ರಿಯಗಳನ್ನು ಯಾವ್ಯಾವ ಹೇಳಿದೆ? ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಈ ಜ್ಞಾನೇಂದ್ರಿಯಗಳನ್ನ ನಮ್ಮ ಶರೀರದ ಕಿಟಕಿಗಳೆಂದು ಕೂಡ ಹೇಳ್ತಾರೆ ಎಂದು ಕೂಡ ಹೇಳಬಹುದು. ಕಣ್ಣಿನಿಂದ ನೋಡಿ ನಾವೇನ್ ಮಾಡ್ತೇವೆ ಅಂದ್ರೆ ಯಾವುದೇ ಒಂದು ವಸ್ತು ಕಣ್ಣಿನಿಂದ ನೋಡ್ತೇವೆ, ಇದು ಕಷ್ಟ ಇದೆ, ಇದನ್ನ ಕಣ್ಣಿನಿಂದ ನೋಡ್ತೇವೆ. ಅಥವಾ ಕಿವಿಯಿಂದ ಯಾರಾದ್ರೂ ಮಾತನಾಡಿದ್ರೆ ಕಿವಿಯಿಂದ ಕೇಳ್ತೇವೆ. ಮೂಗಿನಿಂದ ಗ್ರಾಣಿಸಿ ಅಂದ್ರೆ ಮೂಗಿನಿಂದ ವಾಸನೆಯನ್ನು ತೆಗೆದುಕೊಳ್ತೇವೆ. ಶ್ವಾಸೋಚ್ಛ್ವಾಸವನ್ನು ಮಾಡಿದ್ರೆ ಅದರಲ್ಲಿ ವಾಸನೆ ಬರ್ತದೆ. ಕೆಟ್ಟ ವಾಸನೆಯನ್ನು ಒಳ್ಳೆಯ ವಾಸನೆಯನ್ನು ಇವು ಕೂಡ ಗೊತ್ತಾಗ್ತದೆ ಎಂದು ಕೂಡ ಹೇಳಬಹುದು. ಗ್ರಾಣಿಸಿ ನಾಲಿಗೆಯಿಂದ ರುಚಿಸಿ ನಮ್ಮ ನಾಲಿಗೆ ರುಚಿಯನ್ನ ಹೇಳ್ತೇವೆ. ಈ ನಾಲಿಗೆಯಿಂದ ರುಚಿಸಿ ತ್ವಚೆಯಿಂದ ಸ್ಪರ್ಶಿಸುವ ಮೂಲಕ, ತ್ವಚೆ ಅಂದರೆ ಚರ್ಮದಿಂದ ಸ್ಪರ್ಶಿಸುವ ಮೂಲಕ 5 ಸಂವೇದನಾ ಕ್ರಿಯೆಗಳು ಕೂಡ ನಡೀತವೆ ಎಂದು ಕೂಡ ಹೇಳಬಹುದು. ಏನಂದ್ರೆ ನಾನು ಕಣ್ಣಿನಿಂದ ನೋಡಿ ಯಾವುದೇ ಒಂದು ವಸ್ತು, ಆ ವಸ್ತುವನ್ನ ಕಣ್ಣಿನಿಂದ ನೋಡಿ, ಕಿವಿಯಿಂದ ಕೇಳಿ, ಮೂಗಿನಿಂದ ಗ್ರಾಣಿಸಿ, ನಾಲಿಗೆಯಿಂದ ರುಚಿಸಿ, ತ್ವಚೆಯಿಂದ ಸ್ಪರ್ಶಿಸುವ ಮೂಲಕ 5 ಸಂವೇದನಾ ಕ್ರಿಯೆಗಳು ನಡೀತವೆ ಎಂದು ಕೂಡ ಹೇಳುತ್ತದೆ. ಇದರಿಂದ ನಮಗೆ ಜ್ಞಾನ ಮತ್ತು ಅನುಭವಗಳು ನೋಡಿದ ಕೂಡಲೇ ಬೋರ್ಡಿನಲ್ಲಿ ಬರೆದ ಅಕ್ಷರವನ್ನ ನೋಡ್ತೇವೆ, ಕಣ್ಣಿನಿಂದ ನೋಡ್ತೇವೆ, ಮಾತನಾಡಿದನ್ನ ಕಿವಿಯಿಂದ ಕೇಳ್ತೇವೆ, ಮೂಗಿನಿಂದ ಗ್ರಹಿಸ್ತೇವೆ, ನಾಲಿಗೆಯಿಂದ ರುಚಿಯನ್ನು ನೋಡ್ತೇವೆ. ಅದ್ರ ಜೊತೆಗೆ ಏನ್ ಮಾಡ್ತೇವೆ ಅಂದ್ರೆ ತ್ವಚೆಯಿಂದ ಸ್ಪರ್ಶಿಸುವ ಮೂಲಕ 5 ಸಂವೇದನಾ ಕ್ರಿಯೆಗಳು ನಡೆಯುತ್ತವೆ ಎಂದು ಕೂಡ ಹೇಳಬಹುದು. ಸಂವೇದನೆ ಎಂಬುದು ಬಾಹ್ಯ ಪ್ರಚೋದನೆಗಳನ್ನ ಮೆದುಳಿಗೆ ತಲುಪಿಸುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಸಂವೇದನೆ ಎಂದು ಕೂಡ ಹೇಳಲಾಗುತ್ತದೆ. ಇಲ್ಲಿ ಸಂವೇದನೆ ಎಂದರೆ ಒಂದು ವ್ಯಕ್ತಿಯ ಸಂವೇದನೆ ಎಂಬುದು ಬಾಹ್ಯ ಪ್ರಚೋದನೆಗಳನ್ನ ಮೆದುಳಿಗೆ ತಲುಪಿಸುವಂತಹ ಒಂದು ಪ್ರಕ್ರಿಯೆ ಸಂವೇದನೆ. ಬಾಹ್ಯ ಪ್ರಚೋದನೆಗಳನ್ನು ಮೆದುಳಿಗೆ ತಲುಪಿಸುವ ಒಂದು ಪ್ರಕ್ರಿಯೆ ಸಂವೇದನೆ. ಬಾಹ್ಯ ಪ್ರಚೋದನೆಗಳನ್ನು ಮೆದುಳಿಗೆ ತಲುಪಿಸುವ ಒಂದು ಪ್ರಕ್ರಿಯೆ ಸಂವೇದನೆ. ಬಾಹ್ಯ ಪ್ರಚೋದನೆಗಳನ್ನು ಮೆದುಳಿಗೆ ತಲುಪಿಸುವ ಒಂದು ಪ್ರಕ್ರಿಯೆ ಸಂವೇದನೆ ಎಂದು ಕೂಡ ಹೇಳಲಾಗುತ್ತದೆ. ಬಾಹ್ಯ ಪ್ರಚೋದನೆಗಳನ್ನು ಮೆದುಳಿಗೆ ತಲುಪಿಸುವಂತಹ ಒಂದು ಪ್ರಕ್ರಿಯೆ ಎಂದು ಕೂಡ ಹೇಳಬಹುದು. ಇನ್ನು ಲಿವೈನ್ ಮತ್ತು ಶಿಶನ್ ಅವರ ಪ್ರಕಾರ ಪರಿಸರದ ಪ್ರಚೋದಕಗಳನ್ನು ಗುರುತಿಸಿ ಅದರ ಇರುವಿಕೆಯನ್ನ ಅನುಭವಿಸುವ ಪ್ರಕ್ರಿಯೆ. ಪರಿಸರದ ಪ್ರಚೋದಕಗಳನ್ನು ಗುರುತಿಸಿ ಅದರ ಇರುವಿಕೆಯನ್ನ ಗುರುತಿಸುವ, ಅದರ ಅನುಭವಿಸುವ ಪ್ರಕ್ರಿಯೆ ಸಂವೇದನೆ. ಅದರ ಇರುವಿಕೆಯನ್ನ ಅನುಭವಿಸುವಂತಹ ಒಂದು ಪ್ರಕ್ರಿಯೆ ಸಂವೇದನೆ ಎಂದು
ಹೇಳಲಾಗುತ್ತೆ. ಅಥವಾ ಬಾಹ್ಯ ಪ್ರಚೋದನೆಗಳು, ಬಾಹ್ಯ ಪ್ರಚೋದನೆಗಳು ವ್ಯಕ್ತಿಯ ಇಂದ್ರಿಯಗಳ ನರಗ್ರಾಹಿಗಳನ್ನ ಪ್ರಚೋದಿಸುವಂತಹ ಒಂದು ಪ್ರಕ್ರಿಯೆಯನ್ನು ಸಂವೇದನೆ ಎಂದು ಕೂಡ ಹೇಳಲಾಗಿದೆ. ನಮಗೆ ಸಂವೇದನೆಯ ಪರಿಕಲ್ಪನೆಯನ್ನು ನಾವು ನೋಡಿದಾಗ ಇಲ್ಲಿ ಬಾಹ್ಯ ಪ್ರಚೋದನೆಗಳು ವ್ಯಕ್ತಿಯ ಇಂದ್ರಿಯಗಳ ನರಗ್ರಾಹಿಗಳನ್ನ ಪ್ರಚೋದಿಸುವಂತಹ ಒಂದು ಪ್ರಕ್ರಿಯೆಯನ್ನ ಸಂವೇದನೆ ಎಂದು ಕೂಡ ಹೇಳಲಾಗಿದೆ. ಇಲ್ಲಿ ಬಾಹ್ಯ ಪ್ರಚೋದನೆಗಳು ಕೂಡ ನಾವು ಒಂದು ಡಸ್ಟರ್ ಅನ್ನು ತೆಗೆದುಕೊಳ್ಳಬಹುದು ಅಥವಾ ಚಾಕ್ ಪೀಸ್ ಅನ್ನು ತೆಗೆದುಕೊಳ್ಳಬಹುದು. ಈ ಚಾಕ್ ಪೀಸ್ ಅನ್ನು ನೋಡಿದಾಗ ಬಾಹ್ಯ ಪ್ರಚೋದನೆಗಳು ಇಲ್ಲಿ ಪ್ರಚೋದನೆ ಮಾಡುತ್ತೆ. ಚಾಕ್ ಪೀಸ್ ಇದರ ಬಗ್ಗೆ ಕುತೂಹಲ ಉಂಟಾಗ್ತದೆ. ಬಾಹ್ಯ ಪ್ರಚೋದನೆಗಳು ಇಂದ್ರಿಯಗಳ ಕಣ್ಣಿನಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ಇಂದ್ರಿಯಗಳು ಪಂಚೇಂದ್ರಿಯಗಳು ಎಂದು ಕೂಡ ಹೇಳಲಾಗ್ತದೆ. ಈ ಇಂದ್ರಿಯಗಳ ನರಗ್ರಾಹಿಗಳು ಇದು ಮುಟ್ಟಿದ ಕೂಡಲೇ ಸ್ಪರ್ಶ ಜ್ಞಾನ ಆಗ್ತದೆ. ಇದು ಘನ ವಸ್ತು, ಗಟ್ಟಿಯಾದ ವಸ್ತು ಅನ್ಕೊಂಡು ಸ್ಪರ್ಶ. ನರಗ್ರಾಹಿಗಳು ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತಹ ನರಗ್ರಾಹಿಗಳ ಮೂಲಕ ಮೆದುಳಿಗೆ ತಲುಪಿಸುವಂತಹ ಒಂದು ಪ್ರಕ್ರಿಯೆಯನ್ನು ಬಾಹ್ಯ ಪ್ರಚೋದನೆಗಳು ವ್ಯಕ್ತಿಯ ಇಂದ್ರಿಯಗಳ ನರಗ್ರಾಹಿಗಳನ್ನ ಪ್ರಚೋದಿಸುವಂತಹ ಏನ್ ಪ್ರಚೋದಿಸುತ್ತದೆ ಅಂದರೆ ಈ ವಸ್ತು ಬಗ್ಗೆ ಕುತೂಹಲ ಉಂಟಾಗಿ ಇದನ್ನು ಮುಟ್ಟಿದಾಗ ಗೊತ್ತಾಗ್ತದೆ ಇದು ಗಟ್ಟಿಯಾದ ವಸ್ತು ಅಂತ ಗೊತ್ತಾಗ್ತದೆ. ಅದು ಅದರ ಬಣ್ಣ ಗೊತ್ತಾಗ್ತದೆ, ಯಾವುದರಿಂದ ಕಣ್ಣಿನಿಂದ ನೋಡುವುದರಿಂದ ಬಣ್ಣ ಗೊತ್ತಾಗ್ತದೆ. ನರಗ್ರಾಹಿಗಳು ಮುಟ್ಟಿದ ಕೂಡಲೇ ನರಗ್ರಾಹಿಗಳು ನಮ್ಮ ಮೆದುಳಿಗೆ ತಲುಪಿಸ್ತವೆ. ಇದು ಚಾಕ್ ಪೀಸ್ ಅಂತ ಗೊತ್ತಾಗ್ತದೆ. ಇದು ಉದಾಹರಣೆ. ಬಾಹ್ಯ ಪ್ರಚೋದನೆಗಳು ವ್ಯಕ್ತಿಯ ಇಂದ್ರಿಯಗಳ ನರಗ್ರಾಹಿಗಳನ್ನ ಪ್ರಚೋದಿಸುವಂತಹ ಒಂದು ಪ್ರಕ್ರಿಯೆಯನ್ನು ಸಂವೇದನೆ ಎಂದು ಕೂಡ ಆಗ್ತಾ ಇರುತ್ತದೆ. ಇಲ್ಲಿ ಬಾಹ್ಯ ಪ್ರಪಂಚದ ಯಾವುದೇ ವಸ್ತು ಘಟನೆಯನ್ನು ಜ್ಞಾನ ಪಡೆಯುವ ಮೊದಲ ಹೆಜ್ಜೆ ಸಂವೇದನೆ. ಬಾಹ್ಯದ ಯಾವುದೇ ಒಂದು ವಸ್ತು ಘಟನೆಯನ್ನ ಪಡೆಯುವಂತಹ ಅಂದ್ರೆ ಜ್ಞಾನ ಪಡೆಯುವಂತಹ ಮೊದಲ ಹೆಜ್ಜೆ ಸಂವೇದನೆ. ಇಲ್ಲಿ ವಸ್ತು ಆ ಘಟನೆಯ ಯಥಾಸ್ಥಿತಿ ಮೆದುಳನ್ನ ತಲುಪುತ್ತದೆ ಎಂದು ಕೂಡ ಹೇಳಬಹುದು. ಯಥಾಸ್ಥಿತಿ ಏನಾಗುತ್ತೆ ಮೆದುಳನ್ನ ತಲುಪುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಈ ಮೂಲಕ ನಮ್ಮ ಕಲಿಕೆ ಉಂಟಾಗ್ತದೆ ಎಂದು ಕೂಡ ಹೇಳಬಹುದು. ಕಲಿಕೆ ಏನಾಗ್ತದೆ ಉಂಟಾಗ್ತದೆ ಎಂದು ಕೂಡ ಹೇಳಬಹುದು. ಇನ್ನು ಇಲ್ಲಿ ನಮ್ಮ ಕಲಿಕೆ, ಅವಧಾನ, ಆಲೋಚನೆ, ನಿರ್ಣಯಿಸುವಿಕೆ, ಸಮಸ್ಯೆ ಪರಿಹಾರ, ಬುದ್ಧಿಶಕ್ತಿ, ಸ್ಮೃತಿ ಇತ್ಯಾದಿಗಳೆಲ್ಲ ಕಾರ್ಯಗಳು ನಗು, ಅಳು ಮತ್ತು ಖುಷಿ ಇತ್ಯಾದಿ ಭಾವನಾತ್ಮಕ ಕಾರ್ಯಗಳು ಓಡುವ, ಕುಣಿಯುವ ಮತ್ತು ಕುಳಿತುಕೊಳ್ಳುವ ದೈಹಿಕ ಕಾರ್ಯಗಳು ಕೂಡ ನಡೆಯುತ್ತವೆ ಎಂದು ಕೂಡ ಹೇಳುತ್ತದೆ. ಸಂವೇದನೆಯ ಕಾರ್ಯಚಟುವಟಿಕೆಗಳು ನಮ್ಮ ವರ್ತನೆಯನ್ನ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಎಂದು ಕೂಡ ಹೇಳಲಾಗಿದೆ. ಇದರಲ್ಲಿ ನೀವು ಫಸ್ಟ್ಗೆ ಭಾವರೂಪಣ ಮತ್ತು ಚಿಂತನೆ ಮತ್ತು ಪ್ರಥಮ ಅಧ್ಯಾಯದಲ್ಲಿ ಬರುವಂತದ್ದು ಸಂವೇದನೆಯ ಪರಿಕಲ್ಪನೆ. ಸಂವೇದನೆಯೊಂದಿಗೆ ಸೆನ್ಸೇಷನ್ ಎಂದು ಕೂಡ ಹೇಳಲಾಗಿದೆ. ಸಂವೇದನೆಯೊಂದಿಗೆ ಸೆನ್ಸೇಷನ್ ಎಂದು ಕೂಡ ಹೇಳಲಾಗಿದೆ. ಇಲ್ಲಿ ನಾವು ಹೇಳಿದ ಸಂವೇದನೆ ನರವಾಹಿಗಳು ಅಂದ್ರೆ ಪಂಚೇಂದ್ರಿಯಗಳು, ಜ್ಞಾನದ ಹೆಬ್ಬಾಗಿಗಳು ಕೂಡ ಹೇಳಿದೆ. ಈ ಪಂಚೇಂದ್ರಿಯಗಳಿಂದಲೇ ಸಂವೇದನೆ ಉಂಟಾಗ್ತದೆ ಎಂದು ಕೂಡ ಹೇಳಲಾಗಿದೆ. ಇಲ್ಲಿ ಸಂವೇದನೆ ಎನ್ನುವುದಕ್ಕೆ ಅರಿಸ್ಟಾಟಲ್ ಅವರು ಆತ್ಮದ ಹೆಬ್ಬಾಗಿಲು ಸಂವೇದನೆ, ಆತ್ಮದ ಹೆಬ್ಬಾಗಿಲು ಸಂವೇದನೆ ಎಂದು ಕೂಡ ಹೇಳಲಾಗಿದೆ. ಇನ್ನು ಟೀಸ್ನವರು ಜ್ಞಾನದ ಮೂಲಗಳೆಲ್ಲವೂ ಜ್ಞಾನದ ಮೂಲಗಳೆಲ್ಲವೂ ಸಂವೇದನೆಗಳಿಂದ ಉಂಟಾಗ್ತದೆ. ಜ್ಞಾನದ ಮೂಲಗಳೆಲ್ಲವೂ ಏನಾಗ್ತದೆ ಸಂವೇದನೆಗಳಿಂದ ಉಂಟಾಗ್ತದೆ ಎಂದು ಕೂಡ ಹೇಳುತ್ತದೆ. ಅಥವಾ ಮತ್ತೊಂದು ವ್ಯಾಖ್ಯೆ ಏನಂದ್ರೆ ಬಾಹ್ಯ ಪ್ರಚೋದನೆಗಳನ್ನು ಮೆದುಳಿಗೆ ತಲುಪಿಸುವಂತಹ ಒಂದು ಪ್ರಕ್ರಿಯೆ. ಬಾಹ್ಯ ಪ್ರಚೋದನೆಗಳನ್ನ ಮೆದುಳಿಗೆ ತಲುಪಿಸುವಂತಹ ಒಂದು ಪ್ರಕ್ರಿಯೆಯನ್ನ ಸಂವೇದನೆ ಎಂದು ಕೂಡ ಹೇಳುತ್ತದೆ. ಅಥವಾ ಬಾಹ್ಯ ಪ್ರಚೋದನೆಗಳು ಮತ್ತೊಂದು ವ್ಯಾಖ್ಯೆ ಇದೆ. ಬಾಹ್ಯ ಪ್ರಚೋದನೆಗಳು ವ್ಯಕ್ತಿಯ ಇಂದ್ರಿಯಗಳ ನರಗ್ರಾಹಿಗಳನ್ನ ಪ್ರಚೋದಿಸುವಂತಹ ಒಂದು ಪ್ರಕ್ರಿಯೆಯನ್ನ ಸಂವೇದನೆ ಎಂದು ಕೂಡ ಕರೆಯಲಾಗುತ್ತದೆ ಎಂದು ಕೂಡ ಹೇಳಲಾಗಿದೆ. ಇನ್ನು ಮುಂದುವರೆದು ಸಂವೇದನೆಯ ಲಕ್ಷಣಗಳನ್ನ ತಿಳ್ಕೊಳ್ಬೇಕು. ಸಂವೇದನೆಯ ಲಕ್ಷಣಗಳನ್ನ ನಾವು ನೋಡುವಾಗ
ಸಂವೇದನೆಯ ಲಕ್ಷಣಗಳು. ಸಂವೇದನೆಯ ಲಕ್ಷಣಗಳು. ಇಲ್ಲಿ ಸಂವೇದನೆಯ ಲಕ್ಷಣಗಳನ್ನು ನಾವು ನೋಡಬೇಕಾದ್ರೆ ಮೊದಲನೇ ಇದಕ್ಕೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೆನ್ಸೇಷನ್ ಅನ್ನು ಕೂಡ ಹೇಳಲಾಗಿದೆ. ಮೊದಲನೇದಾಗಿ ಪ್ರತಿಯೊಂದು ಸಂವೇದನೆಯು ತನ್ನದೇ ಆದಂತಹ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ. ಪ್ರತಿಯೊಂದು ಸಂವೇದನೆ ಮತ್ತೆ ತನ್ನದೇ ಆದಂತಹ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ. ಈ ಲಕ್ಷಣಗಳು ಅವುಗಳಲ್ಲಿ ಪ್ರಮುಖವಾದವುಗಳಲ್ಲಿ ಒಂದೆಂದು ತೀವ್ರತೆ. ತೀವ್ರತೆ ಸಂವೇದನೆಯ ಲಕ್ಷಣಗಳಲ್ಲಿ ಮೊಟ್ಟ ಮೊದಲನೇದಾಗಿ ಅಧ್ಯಯನ ಮಾಡಬೇಕು ಯಾವುದು ಅಂದರೆ ತೀವ್ರತೆ ಅನ್ನೋದು ಕೂಡ ಅರ್ಥ. ಇಲ್ಲಿ ಉದ್ದೀಪನ ತೀವ್ರತೆಗೆ ಅನುಗುಣವಾಗಿ ಉದ್ದೀಪನ ಮತ್ತು ತೀವ್ರತೆಗೆ ಅನುಗುಣವಾಗಿ ವ್ಯಕ್ತಿಯ ಸಂವೇದನೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ ಅಂತ ಕೂಡ ಹೇಳ್ತಾರೆ. ಸಂವೇದನೆ ಕೂಡ ಹೇಳ್ತಾರೆ ಬಾಹ್ಯ ಪ್ರಚೋದನೆಗಳು ವ್ಯಕ್ತಿಯ ಇಂದ್ರಿಯಗಳ ನರಗ್ರಾಹಿಗಳನ್ನ ಪ್ರಚೋದಿಸುವಂತಹ ಒಂದು ಪ್ರಕ್ರಿಯೆಯನ್ನ ಸಂವೇದನೆ ಹೇಳ್ತಾರೆ. ಅದರಲ್ಲಿ ಸಂವೇದನೆಯ ಲಕ್ಷಣಗಳನ್ನ ನಾವು ನೋಡಿದಾಗ ಏನ್ ಬರ್ತದೆ? ಮೊದಲನೇದಾಗಿ ತೀವ್ರತೆ. ಸಂವೇದನೆಯು ತನ್ನದೇ ಆದಂತಹ ವಿಶಿಷ್ಟ ಲಕ್ಷಣ ಹೊಂದಿದೆ. ಉದ್ದೀಪನ ಮತ್ತು ತೀವ್ರತೆಗೆ ಅನುಗುಣವಾಗಿ ವ್ಯಕ್ತಿಯ ಸಂವೇದನೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ ಎಂದು ಕೂಡ ಹೇಳಲಾಗಿದೆ. ಯಾವುದೇ ಸಂವೇದನೆ ಉಂಟಾಗಬೇಕಾದ್ರೆ ಒಂದು ಸಂವೇದನೆ ಉಂಟಾಗಬೇಕಾದ್ರೆ ಉದ್ದೀಪನದಲ್ಲಿ ತೀವ್ರತೆ ಇರಬೇಕು. ಉದ್ದೀಪನದಲ್ಲಿ ತೀವ್ರತೆ ಇರುವುದು ಅತ್ಯಂತ ಅವಶ್ಯಕವಾಗಿದೆ. ಯಾವುದೇ ಒಂದು ಸಂವೇದನೆ ಉಂಟಾಗಬೇಕಾದ್ರೆ ಉದ್ದೀಪನದಲ್ಲಿ ತೀವ್ರತೆ ಇರಬೇಕು. ಒಂದು ದುರ್ಬಲ ಬೆಳಕು, ಒಂದು ದುರ್ಬಲವಾದಂತಹ ಬೆಳಕು, ಯಾವುದೇ ಬೆಳಕು ದುರ್ಬಲ ಕಡಿಮೆ ಬೆಳಕು, ದುರ್ಬಲವಾದಂತಹ ವಾಸನೆ, ಧ್ವನಿ ನಮ್ಮ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಎಂದ್ರೆ ದುರ್ಬಲವಾದಂತಹ ಬೆಳಕು, ಮಂದ ಬೆಳಕು ನಮ್ಗೆ ಏನು ಅನಿಸ್ತಿಲ್ಲ, ಕಾಮನ್ ಆಗಿ ಬೆಳಕಿಗೆ ಅನಿಸ್ತದೆ. ವಾಸನೆಗಳು, ಕೆಲವೊಂದು ವಾಸನೆಗಳು ಕಡಿಮೆ ವಾಸನೆಯನ್ನು ಹೊಂದಿದರೆ ಅದು ನಮ್ಮ ಮೇಲೆ ಪ್ರಭಾವವನ್ನು ಬೀರುವುದಿಲ್ಲ. ಬೆಳಕು ಕೂಡ ಪ್ರಭಾವವನ್ನು ಬೀರುವುದಿಲ್ಲ. ಧ್ವನಿ ಕೂಡ ನಾವು ಮಾತನಾಡುವಂತಹ ಧ್ವನಿ, ಜೋರಾಗಿ ಮಾತನಾಡುವುದು ಬೇರೆ, ನಿಧಾನವಾಗಿ ಮಾತನಾಡುವುದು ಬೇರೆ. ನಿಧಾನವಾಗಿ ಹೇಳಿದರೆ ಅದು ನಮ್ಮ ಮೇಲೆ ಯಾವ ಪರಿಣಾಮವನ್ನು ಕೂಡ ಬೀರುವುದಿಲ್ಲ ಎಂದು ಕೂಡ ಹೇಳಬಹುದು. ಯಾವುದೇ ಒಂದು ಉದ್ದೀಪನ ಗರಿಷ್ಠ ಮಿತಿಯನ್ನು ಮೀರಿದೆ, ಯಾವುದೇ ಒಂದು ಉದ್ದೀಪನ ಗರಿಷ್ಠ ಮಿತಿಯನ್ನು ತನ್ನ ಮಿತಿಗಿಂತ ಹೆಚ್ಚಾಗಿದೆ, ಯಾವುದೇ ಒಂದು ಉದ್ದೀಪನ ಗರಿಷ್ಠ ಮಿತಿಯನ್ನ ಮೀರಿದರೆ ಅದು ನೋವನ್ನು ಮಾಡುತ್ತದೆ. ಅದನ್ನು ನೋಡಿ ಹಾಗೂ ಮಿತಿಗಿಂತ ಕಡಿಮೆ ಆದರೆ ಸಂವೇದನೆ ಆಗಲಾರದು ಎಂದು ಕೂಡ ಹೇಳಲಾಗಿದೆ. ಅದು ಯಾವುದೇ ಒಂದು ಉದ್ದೀಪನ ಗರಿಷ್ಠ ಮಿತಿಯನ್ನ ಮೀರಿದ್ರೆ ಅದು ನಮಗೆ ನೋವನ್ನು ಉಂಟು ಮಾಡ್ತದೆ ಅನ್ನೋದರ ಅರ್ಥ ಏನಂದ್ರೆ, ನೋವು ಹೇಗಾಗ್ತದೆ ಅಂದ್ರೆ ನಮಗೆ ಸಿಡಿಲಿನ ಶಬ್ದವನ್ನು ಕೇಳಿದಾಗ ನಮಗೆ ಭಯ ಉಂಟಾಗ್ತದೆ. ಯಾಕೆಂದ್ರೆ ಅದರ ಧ್ವನಿ, ಸಿಡಿಲಿನ ಶಬ್ದ ಮಿತಿಗಿಂತ ಹೆಚ್ಚಾಗಿದ್ದರೆ ಅದು ನಮಗೆ ಭಯವನ್ನು ಉಂಟು ಮಾಡ್ತದೆ. ಇನ್ನು ಮಿಂಚಿದ ಕೂಡಲೇ ನಾವು ಭಯವನ್ನು ಪಡ್ತೇವೆ. ಪ್ರಕಾಶಮಾನವಾದಂತಹ ಬೆಳಕು ಕೂಡ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತದೆ ಎಂದು ಕೂಡ ಹೇಳಲಾಗಿದೆ. ಇವು ಭಯ ಮತ್ತು ಆತಂಕಕ್ಕೆ ಕಾರಣವಾಗ್ತದೆ ಎಂದು ಕೂಡ ಹೇಳಬಹುದು. ಇಲ್ಲಿ ತೀವ್ರತೆ ಎಂದು ಕೂಡ ಹೇಳಿದೆ. ಎರಡನೇದಾಗಿ ಸುಸುಪ್ತಾವಧಿ ಎಂದು ಬರುವಂತದ್ದು ಸುಸುಪ್ತಾವಧಿ. ಸುಸುಪ್ತಾವಧಿ ನೋಡಿ, ಸಂವೇದನೆಯ ಮತ್ತೊಂದು ಲಕ್ಷಣವೇ ಸುಸುಪ್ತಾವಧಿ. ಸಂವೇದನೆಯಲ್ಲಿ ಮೊದಲನೇ ಲಕ್ಷಣ ತೀವ್ರತೆ, ಎರಡನೇ ಸುಸುಪ್ತಾವಧಿ. ಪ್ರಚೋದನೆ ಮತ್ತು ಸಂವೇದನೆಯು ಏಕಕಾಲದಲ್ಲಿ ನಡೆದರೂ ಕೂಡ ಪ್ರಚೋದನೆ ಮತ್ತು ಸಂವೇದನೆ ಏಕಕಾಲದಲ್ಲಿ ನಡೆದರೂ ಕೂಡ ಎರಡರ ನಡುವೆ ಕಾಲಾವಧಿಯಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಪ್ರಚೋದನೆ ಮತ್ತು ಸಂವೇದನೆ
ಏಕಕಾಲದಲ್ಲಿ ನಡೆದರೂ ಕೂಡ ಪ್ರಚೋದನೆ ಮತ್ತು ಸಂವೇದನೆ ಏಕಕಾಲದಲ್ಲಿ ನಡೆದರೂ ಕೂಡ ಎರಡರ ನಡುವೆ ವ್ಯತ್ಯಾಸ ಕಂಡುಬರುತ್ತದೆ ಎಂದು ಕೂಡ ಹೇಳಲಾಗಿದೆ. ಇಲ್ಲಿ ಸಂವೇದನೆ ಮತ್ತು ಪ್ರಚೋದನೆ ಏಕಕಾಲದಲ್ಲಿ ನಡೆದರೂ ಕೂಡ ಅದರ ವ್ಯತ್ಯಾಸ ಕಂಡುಬರುತ್ತದೆ ಎಂದು ಕೂಡ ಹೇಳಿದೆ. ಪ್ರಚೋದನೆಯಾದಾಗ ನರವಿವು ಮೆದುಳಿಗೆ ಮಾಹಿತಿಯನ್ನ ರವಾನಿಸುತ್ತದೆ. ಪ್ರಚೋದನೆಯಾದಾಗ ನರವಿವು ಏನಾಗ್ತದೆ, ಮೆದುಳಿಗೆ ಮಾಹಿತಿಯನ್ನ ರವಾನಿಸುತ್ತದೆ ಎಂದು ಕೂಡ ಹೇಳುತ್ತೆ. ಪ್ರಚೋದನೆ ಆದ ಕೂಡಲೇ ಇದನ್ನ ನೋಡಿದ ಕೂಡಲೇ ಅಥವಾ ಪ್ರಚೋದನೆ ಆದ ಕೂಡಲೇ ಉದಾಹರಣೆಗೆ ಇದನ್ನು ನೋಡ್ತೇವೆ. ಇದನ್ನು ನೋಡಿದ ಕೂಡಲೇ ನರವಾಹಿನಿಗಳು ಅಥವಾ ಕಣ್ಣು ನಮ್ಮ ಮೆದುಳಿಗೆ ಏನ್ ಮಾಡುತ್ತೆ, ಮಾಹಿತಿಯನ್ನ ರವಾನಿಸುತ್ತದೆ. ಈ ಎರಡರ ಮಧ್ಯೆ ನೋಡೋದು ಮತ್ತು ಮೆದುಳಿಗೆ ಮಾಹಿತಿ ಹೋಗುವುದರ ಮಧ್ಯದಲ್ಲಿ ಏನ್ ಕಂಡುಬರ್ತದೆ, ವ್ಯತ್ಯಾಸ ಕಂಡುಬರ್ತದೆ ಎಂದು ಕೂಡ ಅದು ಕಾಲಾವಧಿ. ವ್ಯತ್ಯಾಸ ಅಂದ್ರೆ ಕಾಲಾವಧಿ ಕಂಡುಬರ್ತದೆ ಎಂದು ಕೂಡ ಹೇಳಬಹುದು. ಮೆದುಳು ಪ್ರಚೋದನೆಗೆ ಪ್ರತಿಕ್ರಿಯಿಸಲು ನರಮಂಡಲದ ಮೂಲಕ ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತದೆ. ಮೆದುಳು ಪ್ರಚೋದನೆಗೆ ಪ್ರತಿಕ್ರಿಯಿಸಲು ನರಮಂಡಲದ ಮೂಲಕ ಏನ್ ಮಾಡುತ್ತೆ, ಕಾಲಾವಕಾಶವನ್ನ ತೆಗೆದುಕೊಳ್ಳುತ್ತದೆ. ಈ ವಸ್ತು ಬೇಕೋ ಬೇಡ ಅಥವಾ ಕ್ಲಾಸ್ ನಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ನಿಮಗೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನ ಕೇಳ್ತೇವೆ. ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತೇವೆ, ಪ್ರಶ್ನೆಗಳನ್ನ ಕೇಳ್ತೇವೆ. ನಾವು ಸಡನ್ ಆಗಿ ಪ್ರಶ್ನೆಗಳನ್ನ ಕೇಳ್ತೇವೆ. ನೀನ್ ಎದ್ದಿಲ್ಲೋ, ಈ ಪ್ರಶ್ನೆಗೆ ಉತ್ತರ ಕೊಡು, ಇದು ಏನು, ಸಂವೇದನೆ ಅಂದ್ರೆ ಏನು ಅಂದ್ಕೊಂಡು ನಾವು ಹೇಳ್ತೇವೆ. ಅವಾಗ ಆ ವಿದ್ಯಾರ್ಥಿ ಏನ್ ಮಾಡ್ತಾನೆ ಹೇಳಿದ್ರೆ ಆ ಪ್ರಶ್ನೆಗಳಿಗೆ ಉತ್ತರಿಸುವಲ್ಲಿ ತಡವರಿಸಲ್ಲ. ಪ್ರಶ್ನೆಗಳನ್ನು ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುವುದು, ಉತ್ತರಿಸುವುದು ಏನ್ ಮಾಡ್ತದೆ, ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುತ್ತದೆ. ಇದೇ ಸುಸೂಕ್ತಾವಧಿ. ಇದೇನಿದೆಯಲ್ಲ ಸುಸೂಕ್ತಾವಧಿ ಎಂದು ಕೂಡ ಹೇಳಲಾಗುತ್ತದೆ. ಅಂದ್ರೆ ಎರಡರ ನಡುವೆ ಕಾಲಾವಧಿ, ಎರಡರ ನಡುವೆ ಏನಿದೆ ಕಾಲಾವಧಿ ಇದೆ ಎಂದು ಕೂಡ ಹೇಳಲಾಗುತ್ತದೆ. ಇನ್ನು ನೆಕ್ಸ್ಟ್ ಮೂರನೇ ಬರುವಂತದ್ದು ಕಾಲಾವಧಿ. ನೆಕ್ಸ್ಟ್ ಬರುವಂತದ್ದು ಕಾಲಾವಧಿ. ಕಾಲಾವಧಿ ಇಲ್ಲಿ ಸಂವೇದನೆಗೆ ಕಾಲಾವಧಿ ಇದೆ. ಸಂವೇದನೆಗೆ ಏನಿದೆ, ಕಾಲಾವಧಿ ಇದೆ. ಸಂವೇದನೆಗೆ ಕಾಲಾವಧಿ ಅವಶ್ಯಕವಾಗಿದೆ ಎಂದು ಕೂಡ ಹೇಳಲಾಗುತ್ತದೆ. ಒಂದು ಪ್ರಚೋದನೆ ಸಂವೇದನೆ ಆಗಬೇಕಾದ್ರೆ ಆ ಪ್ರಚೋದನೆ ಸ್ವಲ್ಪ ಕಾಲ ಮುಂದುವರಿಯಬೇಕು. ಆ ಪ್ರಚೋದನೆ ಏನಾಗಬೇಕು, ಸ್ವಲ್ಪ ಕಾಲ ಮುಂದುವರಿಯಬೇಕು. ಅಂದರೆ ಪ್ರಚೋದನೆ ಸಂಬಂಧಪಟ್ಟ ಇಂದ್ರಿಯದ ಮೇಲೆ ಸಾಕಷ್ಟು ಪರಿಣಾಮ ಬೀರಬೇಕು. ಪ್ರಚೋದನೆ ಏನಾಗಬೇಕು ಅಂದ್ರೆ ಸಂಬಂಧಪಟ್ಟ ಇಂದ್ರಿಯದ ಮೇಲೆ ಸಾಕಷ್ಟು ಪರಿಣಾಮ ಬೀರಬೇಕು. ಉದಾಹರಣೆ ಈಗ ನಾವು ಏನ್ ಮಾಡ್ತೇವೆ ಅಂದ್ರೆ ರಸ್ತೆಯಲ್ಲಿ ಹೋಗ್ತಾ ಇದ್ದೇವೆ. ರಸ್ತೆಯಲ್ಲಿ ಹೋಗುವಾಗ ಗಂಡು ಮಕ್ಕಳಿಗೆ ಬೈಕ್ ಕಾಣಿಸ್ತದೆ, ಹಲವಾರು ಬೈಕ್ಗಳಿರ್ತವೆ. ಅದರಲ್ಲಿ ಒಂದು ಬೈಕ್ ಅನ್ನು ನೋಡಿದ್ರೆ ಅದು ಸ್ವಲ್ಪ ಈ ಬೈಕ್ ಚೆನ್ನಾಗಿದೆಯಲ್ಲ ಅನ್ನೋ ಭಾವನೆ, ಅದರಲ್ಲಿ ಕಾಲಾವಧಿ, ಅಲ್ಲೇನಿದೆಯಲ್ಲ ಕಾಲಾವಧಿ ಅವಶ್ಯಕವಾಗಿದೆ ಎಂದು ಕೂಡ ಹೇಳುತ್ತದೆ. ಇದು ಅಲ್ಲದೆ ಪ್ರಚೋದನೆ ಸಂಬಂಧಪಟ್ಟ ಇಂದ್ರಿಯಗಳ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಬೇಕು. ಅಲ್ಪಾವಧಿಯ ಪ್ರಚೋದನೆ ಸಂವೇದನೆ ಉಂಟು ಮಾಡಲಾರದು. ಅಲ್ಪಾವಧಿಯ ಪ್ರಚೋದನೆ ಹಲವಾರು ಬೈಕ್ಗಳಿವೆ, ಎಲ್ಲ ಬೈಕ್ಗಳನ್ನು ನೋಡ್ತೇವೆ. ಆದರೆ ಕೆಲವೊಂದು ಬೈಕ್ಗಳು ನಮಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಹೆಚ್ಚು ಪರಿಣಾಮ ಬೀರುವುದಿಲ್ಲ. ನಮಗೆ ಇಷ್ಟವಾದ ಬೈಕ್ ಅನ್ನು ಕಂಡು ಕೂಡಲೇ ನಮಗೆ ಏನಾಗ್ತದೆ, ಕಾಲಕ್ಕೆ ಹೆಚ್ಚು ಸಮಯ ಪ್ರಚೋದನೆ ಏನಾಗ್ತದೆ, ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಪ್ರಚೋದನೆ ಸಂವೇದನೆಯನ್ನ ಅಂದ್ರೆ ಅಲ್ಪಾವಧಿಯ ಪ್ರಚೋದನೆ ಸಂವೇದನೆಯನ್ನ ಉಂಟು ಮಾಡಲಾರದು ಎಂದು ಕೂಡ ಹೇಳಲಾಗಿದೆ. ಅಲ್ಪಾವಧಿಯ ಪ್ರಚೋದನೆ ಸಂವೇದನೆಯನ್ನ ಉಂಟು ಮಾಡಲಾರದು ಎಂದು ಕೂಡ ಹೇಳಲಾಗಿದೆ. ಇನ್ನು ವಿಸ್ತೃತತೆ, ನಾವು ನೆಕ್ಸ್ಟ್ ಬರುವಂತದ್ದು ವಿಸ್ತೃತತೆ. ವಿಸ್ತೃತತೆ ಇಲ್ಲಿ ವಿಸ್ತೃತತೆ ಅಂದ್ರೆ ಸಂವೇದನೆಗಳಿಗೆ ವಿಸ್ತೃತತೆ ಹೊಂದುವ ಗುಣವಿದೆ. ಸಂವೇದನೆಗಳಿಗೆ ವಿಸ್ತೃತತೆಯನ್ನ ಹೊಂದುವ ಗುಣವಿದೆ. ಅದರಲ್ಲೂ ಸ್ಪರ್ಶ ಮತ್ತು ದೃಷ್ಟಿಗೆ ಸಂವೇದನೆಗಳಿಗೆ ಈ ವಿಸ್ತೃತತೆಯ ಅವಶ್ಯಕವಿದೆ. ವಿಸ್ತೃತತೆ ಅಂದರೆ ಈ ಸಂವೇದನೆಗಳಿಗೆ ವಿಸ್ತೃತತೆಯನ್ನು ಹೊಂದುವಂತಹ ಗುಣ ಇರುತ್ತದೆ ಎಂದು ಕೂಡ ಹೇಳಲಾಗಿದೆ. ಉದಾಹರಣೆಗೆ ಕಾರ್ಯಕ್ರಮದಲ್ಲಿ ಧ್ವನಿಯನ್ನ ಹೆಚ್ಚಿಸಲು ಧ್ವನಿವರ್ಧಕಗಳನ್ನ ಬಳಸ್ತಾರೆ. ಕಾರ್ಯಕ್ರಮದಲ್ಲಿ ಧ್ವನಿಯನ್ನ ಹೆಚ್ಚಿಸಲಿಕ್ಕೆ ಏನ್ ಮಾಡ್ತಾರೆ, ಧ್ವನಿವರ್ಧಕಗಳನ್ನ ಬಳಸ್ತಾರೆ. ನೀವು ನೋಡಿದ್ರಿ ಸಭೆ ಸಮಾರಂಭ, ಯಾವುದೋ ಒಂದು ಸಭೆ ನಡೀತಾ ಇದೆ,
ಎಲ್ಲರಿಗೂ ಕೇಳಿಸಬೇಕು ಅನ್ನೋದು ಧ್ವನಿಯನ್ನ ಹೆಚ್ಚಿಸಲು ಏನ್ ಮಾಡಲಾಗ್ತದೆ ಧ್ವನಿವರ್ಧಕಗಳನ್ನ ಬಳಸಲಾಗ್ತದೆ ಧ್ವನಿವರ್ಧಕ ಅಂದ್ರೆ ಮೈಕ್ ಅನ್ನು ನಾವು ಬಳಸ್ತೇವೆ ಎಂದು ಕೂಡ ಹೇಳಬಹುದು ಧ್ವನಿವರ್ಧಕಗಳನ್ನ ಬಳಸ್ತೇವೆ ಇನ್ನು ಗುಣಮಟ್ಟ ನೆಕ್ಸ್ಟ್ ಮನೆಯಾಗಿ ಬರುವಂತದ್ದು ವಿಸ್ತೃತಿ ಆಗ್ತದೆ ಗುಣಮಟ್ಟ ಇಲ್ಲಿ ಸಂವೇದನೆಗಳು ಜೀವಿಯ ಬಾಹ್ಯ ಪರಿಸರದಲ್ಲಿ ಮತ್ತು ದೇಹದ ಆಂತರಿಕ ಅನುಭವಗಳಲ್ಲಿ ಉಂಟಾಗುವಲ್ಲಿ ನೆರವಾಗುತ್ತದೆ ಎಂದು ಕೂಡ ಹೇಳಲಾಗಿದೆ ಸಂವೇದನೆಗಳು ಬೆಳಕಿನ ಕಿರಣಗಳ ತರಂಗದ ರೂಪದಲ್ಲಿ ಇರುತ್ತವೆ ಎಂದು ಕೂಡ ಹೇಳಲಾಗಿದೆ ಸಂವೇದನೆಗಳು ಏನಂದ್ರೆ ಬೆಳಕಿನ ಕಿರಣಗಳ ತರಂಗಗಳ ರೂಪದಲ್ಲಿ ಇರುತ್ತವೆ ಎಂದು ಕೂಡ ಹೇಳಲಾಗಿದೆ ಇದಿಷ್ಟು ಸಂವೇದನೆಯ ಲಕ್ಷಣಗಳು ಇಲ್ಲಿ ಸಂವೇದನೆಯ ಲಕ್ಷಣಗಳನ್ನ ನಾನು ಹೇಳಿದೆ ಸಂವೇದನೆಯ ಲಕ್ಷಣಗಳು 5 ಇದೆ ತೀವ್ರತೆ ಸುಸೂಕ್ತಾವಧಿ ಕಾಲಾವಧಿ ವಿಸ್ತೃತತೆ ಗುಣಮಟ್ಟ ತೀವ್ರತೆ ಸುಸೂಕ್ತಾವಧಿ ಕಾಲಾವಧಿ ವಿಸ್ತೃತತೆ ಮತ್ತು ಗುಣಮಟ್ಟ ಎಂಬುದು ಕೂಡ ಇದು ಬರ್ತದೆ ಎಂದು ಕೂಡ ಹೇಳೋದು 5 ಗುಣಗಳನ್ನ ಹೊಂದಿದೆ 5 ಲಕ್ಷಣಗಳನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೆನ್ಸೇಷನ್ ಅಂತ ಕೂಡ ಹೇಳಲಾಗಿದೆ ಇದರಲ್ಲಿ ತೀವ್ರತೆ ಸುಸೂಕ್ತಾವಧಿ ಕಾಲಾವಧಿ ವಿಸ್ತೃತತೆ ಮತ್ತು ಗುಣಮಟ್ಟ ಎಂದು ಕೂಡ ಬರುತ್ತೆ ಇಲ್ಲಿ ನಿಮಗೆ ಮೊದಲನೇದಾಗಿ ಹೇಳಿದೆ ತೀವ್ರತೆ ಅಂದ್ರೆ ಏನು ಅಂತ ಕೂಡ ಹೇಳಿದೆ ಅಂದ್ರೆ ಸಂವೇದನೆ ತನ್ನದೇ ಆದಂತಹ ಲಕ್ಷಣಗಳನ್ನು ಹೊಂದಿದೆ ಅದರಲ್ಲಿ ತೀವ್ರತೆ ಅಂದ್ರೆ ಏನು ಹೇಳಿದ್ರೆ ಉದ್ದೀಪನ ತೀವ್ರತೆಗೆ ಅನುಗುಣವಾಗಿ ಸಂವೇದನೆ ಉದ್ದೀಪನ ಮತ್ತು ತೀವ್ರತೆಗೆ ಅನುಗುಣವಾಗಿ ಏನು ಕಂಡುಬರುತ್ತದೆ ಸಂವೇದನೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ ಎಂದು ಕೂಡ ಹೇಳಿದೆ ಯಾವುದೇ ಸಂವೇದನೆ ಆಗಬೇಕಾದ್ರೆ ಉದ್ದೀಪನದಲ್ಲಿ ತೀವ್ರತೆ ಇರುವುದು ಅಗತ್ಯ ಉದ್ದೀಪನದಲ್ಲಿ ಏನಿರಬೇಕು ತೀವ್ರತೆ ಇರುವುದು ಅಗತ್ಯವಾಗಿದೆ ಎಂದು ಕೂಡ ಹೇಳಿದೆ ಅದರ ಜೊತೆಗೆ ಒಂದು ದುರ್ಬಲವಾದಂತಹ ಬೆಳಕು ವಾಸನೆ ಮತ್ತು ಧ್ವನಿ ನಮ್ಮ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ದುರ್ಬಲ ಅಂದರೆ ಕಡಿಮೆ ಇರುವಂತಹ ಬೆಳಕು ಅದೇ ಒಂದು ಉದ್ದೀಪನ ಗರಿಷ್ಠ ಮಿತಿಯನ್ನು ಮೀರಿದರೆ ಅದು ನೋವನ್ನುಂಟು ಮಾಡುತ್ತದೆ ಒಂದು ಉದ್ದೀಪನ ಏನ್ ಮಾಡ್ತದೆ ಗರಿಷ್ಠ ಅಂದ್ರೆ ತೀವ್ರವಾಗಿದೆ ಗರಿಷ್ಠ ಮಿತಿಯನ್ನು ಏನಂತ ತೀವ್ರವಾಗಿದ್ದರೆ ಅದು ನಮ್ಮ ಮೇಲೆ ಪರಿಣಾಮವನ್ನ ಬೀರುತ್ತದೆ ಎಂದು ಕೂಡ ಹೇಳಲಾಗಿದೆ ನಮ್ಮ ಮೇಲೆ ಏನ್ ಮಾಡ್ತದೆ ಪರಿಣಾಮವನ್ನ ಬೀರುತ್ತದೆ ಎಂದು ಕೂಡ ಹೇಳಲಾಗಿದೆ ಇಲ್ಲಿ ಅದರ ಉದಾಹರಣೆ ಹೇಳಿದೆ ಗುಡುಗಿನ ಶಬ್ದ ಹೆಚ್ಚು ಗುಡುಗಿನ ಶಬ್ದವನ್ನ ಕೇಳಿದ್ರೆ ನಮಗೆ ಭಯ ಉಂಟಾಗ್ತದೆ ಅಥವಾ ಅತಿಯಾದ ಬೆಳಕನ್ನ ಬೆಳಕು ಅತಿಯಾದರೆ ನಮ್ಮ ವಿಧಿಯಿಂದ ಅತಿಯಾದರೆ ಅದು ನಮಗೆ ಭಯವನ್ನ ಉಂಟು ಮಾಡುತ್ತದೆ ಎಂದು ಕೂಡ ಹೇಳಿದೆ ಸುಸೂಕ್ತಾವಧಿ ಅಂದರೆ ಏನಂತ ಹೇಳಿದ್ರೆ ಸಂವೇದನೆಯ ಮತ್ತೊಂದು ಲಕ್ಷಣ ಸುಸೂಕ್ತಾವಧಿ ಸಂವೇದನೆಯ ಮತ್ತೊಂದು ಲಕ್ಷಣ ಇದೆಯಲ್ಲ ಇದು ಸುಸೂಕ್ತಾವಧಿ ಎಂದು ಕೂಡ ಹೇಳ್ತಾರೆ ಇಲ್ಲಿ ಸುಸೂಕ್ತಾವಧಿ ಅಂದರೆ ಪ್ರಚೋದನೆ ಮತ್ತು ಸಂವೇದನೆಗಳು ಏಕಕಾಲದಲ್ಲಿ ನಡೆದರೂ ಕೂಡ ಪ್ರಚೋದನೆ ಮತ್ತು ಸಂವೇದನೆಗಳು ಏಕಕಾಲದಲ್ಲಿ ನಡೆದರೂ ಕೂಡ ಅವೆರಡರ ನಡುವೆ ಏನು ಕಂಡುಬರುತ್ತೆ ಕಾಲಾವಧಿ ಅವಶ್ಯಕವಾಗಿದೆ ಅವೆರಡರ ನಡುವೆ ಏನು ಕಂಡುಬರುತ್ತೆ ಕಾಲಾವಧಿ ಕಂಡುಬರುತ್ತೆ ಉದಾಹರಣೆ ಕೊಟ್ಟರೆ ಒಬ್ಬ ವಿದ್ಯಾರ್ಥಿಗೆ ಪ್ರಶ್ನೆಯನ್ನ ಕೇಳಿದಾಗ ಆತ ಉತ್ತರಿಸಲಿಕ್ಕೆ ಏನ್ ಮಾಡ್ತಾನೆ ಸ್ವಲ್ಪ ಸಮಯವನ್ನ ತೆಗೆದುಕೊಳ್ತಾನೆ ಎಂದು ಕೂಡ ಹೇಳಿದೆ ಇನ್ನು ಕಾಲಾವಧಿ ಎಂದು ಕೂಡ ಹೇಳಿದೆ ಸಂವೇದನೆಗಳಿಗೆ ಕಾಲಾವಧಿ ಇರುತ್ತೆ ಎಂದು ಕೂಡ ಹೇಳಿದೆ ಕೆಲವೊಂದು ಸಂವೇದನೆಗಳು ಸ್ವಲ್ಪ ಕಾಲ ಮುಂದುವರಿತವೆ ಇನ್ನು ವಿಸ್ತೃತತೆ ಅಂದರೆ ಸಂವೇದನೆಗಳಿಗೆ ವಿಸ್ತೃತತೆಯನ್ನು ಹೊಂದುವಂತಹ ಗುಣ ಇದೆ ಎಂದು ಕೂಡ ಹೇಳಿದೆ ವಿಸ್ತೃತತೆಯನ್ನು ಹೊಂದುವಂತಹ ಗುಣ ಇದೆ ಎಂದು ಕೂಡ ಹೇಳಿದೆ ಉದಾಹರಣೆ ಕೊಡಬೇಕಾದ್ರೆ ಸಭೆ ಸಮಾರಂಭಗಳಲ್ಲಿ ಏನ್ ಮಾಡ್ತೇವೆ ಧ್ವನಿಯನ್ನು ಹೆಚ್ಚಿಸಲಿಕ್ಕೆ ಧ್ವನಿವರ್ಧಕಗಳನ್ನ ಬಳಸ್ತೇವೆ ಧ್ವನಿವರ್ಧಕಗಳನ್ನ ಬಳಸ್ತೇವೆ ಎಂದು ಕೂಡ ಹೇಳಿದೆ ಕೊನೆಯದಾಗಿ ಗುಣಮಟ್ಟ ಎಂದು ಹೇಳಿದ್ರೆ ಸಂವೇದನೆಗಳು ಜೀವಿಗಳಲ್ಲಿ ಬಾಹ್ಯ ಪರಿಸರ ಮತ್ತು ದೇಹದ ಆಂತರಿಕ ಅನುಭವಗಳಿಂದ ಉಂಟಾಗುತ್ತದೆ ಎಂದು ಕೂಡ ಹೇಳಿದೆ ಇನ್ನು ನೆಕ್ಸ್ಟ್ ಬರುವಂತದ್ದು ನಾವು ಪ್ರತ್ಯಕ್ಷಾನುಭವದ ಪರಿಕಲ್ಪನೆ ಅಂದರೆ ಏನು ಎಂದು ತಿಳ್ಕೊಳ್ಳಬೇಕು ಪ್ರತ್ಯಕ್ಷಾನುಭವ
ಪ್ರತ್ಯಕ್ಷಾನುಭವ. ಪ್ರತ್ಯಕ್ಷಾನುಭವ ಒಂದು ಮಾನಸಿಕ ಕ್ರಿಯೆ. ಎಲ್ಲರೂ ಕೂಡ ಈ ಸಮಯದಲ್ಲಿ ಕೂಡ ಒಂದು ಮಾನಸಿಕ ಕ್ರಿಯೆ. ಪ್ರತ್ಯಕ್ಷಾನುಭವ ಕೂಡ ಒಂದು ಮಾನಸಿಕ ಕ್ರಿಯೆ. ಪರಿಸರದಲ್ಲಿ ಉಂಟಾಗುವಂತಹ ಮಾರ್ಪಾಡು, ಪರಿಸರದಲ್ಲಿ ಉಂಟಾಗುವ ಮಾರ್ಪಾಡು ವ್ಯಕ್ತಿ ವಸ್ತುಗಳನ್ನು ಗುರುತಿಸುತ್ತದೆ. ಪರಿಸರದಲ್ಲಿ ಏನು ಬದಲಾವಣೆ ಆಗಿದೆ ಇಲ್ಲಿ ಪ್ರತ್ಯಕ್ಷಾನುಭವ ಅಂತ ಹೇಳಿದ್ರೆ ಪರಿಸರದಲ್ಲಿ ಉಂಟಾಗುವಂತಹ ಮಾರ್ಪಾಡು, ಪರಿಸರದಲ್ಲಿ ಉಂಟಾಗುವಂತಹ ಮಾರ್ಪಾಡು ವ್ಯಕ್ತಿ ಮತ್ತು ವಸ್ತುಗಳನ್ನು ಗುರುತಿಸುತ್ತದೆ. ವ್ಯಕ್ತಿಯನ್ನು ಗುರುತಿಸುವಲ್ಲಿ ಮತ್ತು ವಸ್ತುಗಳನ್ನು ಗುರುತಿಸುವಲ್ಲಿ ಈ ಪ್ರತ್ಯಕ್ಷ ಅನುಭವ ಸಹಾಯಕವಾಗಿದೆ ಎಂದು ಕೂಡ ಹೇಳಲಾಗಿದೆ. ಯಾವುದನ್ನಾದರೂ ಕೂಡ ಈಗ ನೀವು ನನ್ನನ್ನು ನೋಡ್ತಾ ಇದ್ದೀರಿ, ಪ್ರತ್ಯಕ್ಷವಾಗಿ ನೋಡ್ತಾ ಅಥವಾ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀರಿ. ಹೌದು, ಇದು ಈ ಪ್ರತ್ಯಕ್ಷ ಅನುಭವ ಸಹಾಯಕವಾಗುತ್ತದೆ ಎಂದು ವಸ್ತುಗಳನ್ನು ಗುರುತಿಸುವಲ್ಲಿ ನಮಗೆ ಸಹಾಯಕವಾಗುತ್ತದೆ ಎಂದು ಕೂಡ ಹೇಳಲಾಗಿದೆ. ಯಾವುದೇ ವಸ್ತುವನ್ನ ನೋಡಿ ಅದನ್ನು ಸರಿಯಾಗಿ ಗುರುತಿಸಿದರೆ, ಯಾವುದೇ ಒಂದು ವಸ್ತುವನ್ನ ನೋಡಿ ಅದನ್ನು ಸರಿಯಾಗಿ ಗುರುತಿಸಿದರೆ ಅದು ಪ್ರತ್ಯಕ್ಷ ಅನುಭವ. ಯಾವುದೇ ವಸ್ತುವನ್ನ ನೋಡಿ ಅದನ್ನು ಸರಿಯಾಗಿ ಗುರುತಿಸಿದರೆ, ಅದೇನಾಗುತ್ತೆ, ಪ್ರತ್ಯಕ್ಷ ಅನುಭವ ಆಗುತ್ತದೆ ಎಂದು ಕೂಡ ಹೇಳಬಹುದು. ಇಲ್ಲಿ ಪ್ರತ್ಯಕ್ಷ ಅನುಭವ ನಿಮಗೆ ಉದಾಹರಣೆ, ಯಾವುದೇ ವಸ್ತುವನ್ನು ನೋಡಿ ಅದನ್ನು ಸರಿಯಾಗಿ ಗುರುತಿಸಿದರೆ ಪ್ರತ್ಯಕ್ಷ ಅನುಭವ. ಇದು ವಾಚ್, ನನ್ನ ಕೈಯಲ್ಲಿ ವಾಚ್. ಈ ವಾಚ್ ಅನ್ನು ನೋಡಿ, ಈ ವಾಚ್ ಅನ್ನು ನೀವು ಏನ್ ಮಾಡ್ತೀರಿ, ನೋಡಿ ಇದು ಯಾವ ವಾಚ್, ಕೈಗಡಿಯಾರ ರಿಸ್ಟ್ ವಾಚ್. ಅದನ್ನ ನೋಡಿ ಸರಿಯಾಗಿ ಗುರುತಿಸಿದರೆ, ಈ ವಾಚ್ ಅನ್ನು ಸರಿಯಾಗಿ ಗುರುತಿಸಿದರೆ ಅದೇನಾಗುತ್ತೆ, ಪ್ರತ್ಯಕ್ಷ ಅನುಭವ ಆಗುತ್ತದೆ ಎಂದು ಕೂಡ ಹೇಳಬಹುದು. ಸಂವೇದನೆ ಪ್ರತ್ಯಕ್ಷ ಅನುಭವಕ್ಕೆ ಅಗತ್ಯವಾದರೆ ಪ್ರತ್ಯಕ್ಷ ಅನುಭವವು ಸಂವೇದನೆಗೆ ಸ್ವರೂಪ ಕೊಡುತ್ತದೆ ಎಂದು ಕೂಡ ಹೇಳಬಹುದು. ಸಂವೇದನೆ ಸ್ವರೂಪವನ್ನು ಕೊಡುತ್ತದೆ ಎಂದು ಕೂಡ ಹೇಳುತ್ತದೆ. ಇಲ್ಲಿ ಉದಾಹರಣೆ ಏನಂದ್ರೆ, ಪ್ರತ್ಯಕ್ಷ ಅನುಭವಕ್ಕೆ ಒಂದು ಉದಾಹರಣೆ ಏನಂದ್ರೆ, ಒಂದು ಹೂವಿದೆ, ಆ ಹೂವನ್ನು ನೋಡುವುದು ಸಂವೇದನೆ. ಹೂವನ್ನು ನೋಡುವುದು ಏನಾಗಿದೆ, ಸಂವೇದನೆ. ಆ ಹೂ ಯಾವುದನ್ನು ಗುರುತಿಸುವುದು, ಪ್ರತ್ಯಕ್ಷ. ಆ ಹೂ ಯಾವುದನ್ನು ಗುರುತಿಸುವುದು ಏನಾಗ್ತದೆ, ಪ್ರತ್ಯಕ್ಷ ಅನುಭವ ಆಗ್ತದೆ ಎಂದು ಕೂಡ ಹೇಳಬಹುದು. ಇಲ್ಲಿ ಪರಿಸರದಲ್ಲಿ ವಸ್ತು ವಿಷಯ ಘಟನೆಗಳಿಗೆ ಸಂಬಂಧಿಸಿದಂತೆ ಸಂವೇದನಾ ಪ್ರಚೋದನೆಗಳ ಮೂಲಕ ಮೆದುಳು ಏನ್ ಮಾಡ್ತದೆ, ಅರ್ಥ ವಿವರಣೆಯನ್ನು ಕೊಡುತ್ತದೆ ಎಂದು ಕೂಡ ಹೇಳುತ್ತೆ. ಇಲ್ಲಿ ಪ್ರತ್ಯಕ್ಷ ಅನುಭವ ಎಂದರೆ ಏನು ಅಂತ ನಾವು ತಿಳ್ಕೊಳ್ಳಬೇಕು. ಖಚಿತವಾದ ಮತ್ತು ಊಹೆಗೆ ನಿಲುಕುವಂತಹ ಮನೋಸ್ಥಿತಿಯೇ ಪ್ರತ್ಯಕ್ಷ ಅನುಭವ. ಖಚಿತವಾದ ಮತ್ತು ಊಹೆಗೆ ನಿಲುಕುವಂತಹ, ಖಚಿತವಾದ ಮತ್ತು ಊಹೆಗೆ ನಿಲುಕುವಂತಹ ಮನೋಸ್ಥಿತಿಯೇ ಪ್ರತ್ಯಕ್ಷ ಅನುಭವ. ಖಚಿತವಾದ ಮತ್ತು ಊಹೆಗೆ ನಿಲುಕುವಂತಹ ಮನೋಸ್ಥಿತಿ, ಖಚಿತವಾದ ಮತ್ತು ಊಹೆಗೆ ನಿಲುಕುವಂತಹ ಮನೋಸ್ಥಿತಿ. ಇಲ್ಲಿ ಖಚಿತ ಇದೆ, ಊಹೆಗೆ ನಿಲ್ಲುತ್ತದೆ. ವಾಚ್ ಇದೆ, ಖಚಿತ ಇದೆ, ಊಹೆ ಮಾಡೋದು ಕೂಡ ಗೊತ್ತಾಗ್ತದೆ, ಊಹೆ ಮಾಡುತ್ತೇವೆ, ವಾಚ್ ಅನ್ನೋದು ಹೇಗೆ ಇರ್ತದೆ ಅಂತ ಊಹೆಯನ್ನು ಮಾಡ್ತೇವೆ. ಖಚಿತವಾದ ಮತ್ತು ಊಹೆಗೆ ನಿಲುಕುವಂತಹ ಮನೋಸ್ಥಿತಿ ಏನಂದ್ರೆ ಅದು ಪ್ರತ್ಯಕ್ಷ ಅನುಭವ ಎಂದು ಕೂಡ ಹೇಳುತ್ತೆ. ನಿಮಗೆ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆ, ಪ್ರತ್ಯಕ್ಷ ಅನುಭವ ಎಂದರೆ ಏನು ಅಥವಾ ಸಂವೇದನೆ ಎಂದರೆ ಏನು, 1 ಮಾರ್ಕ್ಸ್ಗೆ ಬರುವಂತಹ ಪ್ರಶ್ನೆ. ಖಚಿತವಾದ ಮತ್ತು ಊಹೆಗೆ ನಿಲುಕುವಂತಹ ಮನೋಸ್ಥಿತಿ ಪ್ರತ್ಯಕ್ಷ ಅನುಭವ ಎಂದು ಕೂಡ ಹೇಳುತ್ತೆ. ಊಹೆಗೆ ನಿಲುಕುವಂತಹ ಮನೋಸ್ಥಿತಿ ಏನಾಗಿದೆ, ಪ್ರತ್ಯಕ್ಷ ಅನುಭವ ಎಂದು ಕೂಡ ಹೇಳುತ್ತೆ. ಇಲ್ಲಿ ಪ್ರತ್ಯಕ್ಷ ಅನುಭವದ ಲಕ್ಷಣಗಳನ್ನ ನಾವು ತಿಳ್ಕೊಳ್ಳಬೇಕು. ಪ್ರತ್ಯಕ್ಷ ಅನುಭವದ ಲಕ್ಷಣಗಳನ್ನ ತಿಳ್ಕೊಳ್ಳಬೇಕು. ಪ್ರತ್ಯಕ್ಷ ಅನುಭವದ ಲಕ್ಷಣಗಳು. ಪ್ರತ್ಯಕ್ಷ ಅನುಭವದ ಲಕ್ಷಣಗಳು
ಇಲ್ಲಿ ಪ್ರತ್ಯಕ್ಷಾನುಭವದ ಲಕ್ಷಣಗಳಲ್ಲಿ ಇದು ಒಂದು ಕ್ರಿಯೆಯಾಗಿದೆ, ಪ್ರಕ್ರಿಯೆಯಾಗಿದೆ. ಪ್ರತ್ಯಕ್ಷಾನುಭವವು ಒಂದು ಪ್ರಕ್ರಿಯೆಯಾಗಿದೆ. ಪ್ರತ್ಯಕ್ಷಾನುಭವ ಒಂದು ಪ್ರಕ್ರಿಯೆಯಾಗಿದೆ. ಮಾಹಿತಿಯನ್ನ ಸಂಗ್ರಹಿಸಿದೆ. ಎರಡನೇದಾಗಿ ಏನು ಮಾಡುತ್ತೆ? ಮಾಹಿತಿಯನ್ನ ಸಂಗ್ರಹಿಸಿದೆ. ಮೂರನೇದಾಗಿ ಪ್ರತಿಕ್ರಿಯೆಯ ಸಿದ್ಧತೆಯಾಗಿದೆ. ಪ್ರತಿಕ್ರಿಯೆಯ ಸಿದ್ಧತೆಯಾಗಿದೆ. ಪ್ರತಿಕ್ರಿಯೆಯ ಸಿದ್ಧತೆಯಾಗಿದೆ. ಸಂವೇದನೆಯನ್ನು ಒಳಗೊಂಡಿದೆ. ಸಂವೇದನೆಯನ್ನು ಒಳಗೊಂಡಿದೆ. ಸಂಘಟನೆಗೆ ಅವಕಾಶ ನೀಡುತ್ತದೆ. ಕೊನೆಯದಾಗಿ ಸಂಪೂರ್ಣ ವ್ಯಕ್ತಿಗತವಾಗಿ ಸಂಪೂರ್ಣ ವ್ಯಕ್ತಿಗತವಾಗಿದೆ ಎಂದು ಕೂಡ ಹೇಳಬಹುದು. ಇನ್ನು ಈ ಪ್ರತ್ಯಕ್ಷಾನುಭವದ ಲಕ್ಷಣಗಳನ್ನು ನಾವು ನೋಡಿದಾಗ ಪ್ರತ್ಯಕ್ಷಾನುಭವವು ಒಂದು ಪ್ರಕ್ರಿಯೆಯಾಗಿದೆ. ಮಾಹಿತಿಯನ್ನ ಸಂಗ್ರಹಿಸುತ್ತದೆ. ಪ್ರತಿಕ್ರಿಯೆಯ ಸಿದ್ಧತೆಯಾಗಿದೆ. ಸಂವೇದನೆಯನ್ನು ಒಳಗೊಂಡಿದೆ. ಸಂಘಟನೆಗೆ ಅವಕಾಶವನ್ನು ಮಾಡಿಕೊಡುತ್ತದೆ. ಸಂಪೂರ್ಣ ವ್ಯಕ್ತಿಗತವಾಗಿದೆ ಎಂದು ಕೂಡ ಹೇಳಬಹುದು. ಸಂಪೂರ್ಣ ಏನಾಗಿದೆ? ವ್ಯಕ್ತಿಗತವಾಗಿದೆ ಎಂದು ಕೂಡ ಹೇಳುತ್ತೆ. ಇಲ್ಲಿ ಜ್ಞಾನೇಂದ್ರಿಯಗಳು ನಿರಂತರವಾಗಿ ಪರಿಸರದ ವೈವಿಧ್ಯಮಯ ಪ್ರಚೋದನೆಯಿಂದ ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಆದರೆ ಪ್ರತಿಯೊಂದು ಪ್ರಚೋದನೆಯು ಪ್ರತಿಕ್ರಿಯೆಯನ್ನು ನೀಡುವುದು ಕಷ್ಟವಾಗುತ್ತದೆ ಎಂದು ಕೂಡ ಹೇಳಲಾಗಿದೆ. ಇದೊಂದು ಪ್ರತಿಕ್ರಿಯೆ ಅಂದರೆ ಪ್ರತಿಯೊಂದು ಪ್ರಚೋದನೆಗೂ ಪ್ರತಿಕ್ರಿಯೆಯನ್ನು ನೀಡುವುದು ಕಷ್ಟವಾಗುತ್ತದೆ ಎಂದು ಕೂಡ ಹೇಳಬಹುದು. ಪ್ರತಿಯೊಂದು ಪ್ರಚೋದನೆಗೆ ಏನಾಗ್ತದೆ? ಪ್ರತಿಕ್ರಿಯೆಯನ್ನು ನೀಡುವುದು ಕಷ್ಟವಾಗುತ್ತದೆ. ಇನ್ನು ಮಾಹಿತಿಯನ್ನ ಸಂಗ್ರಹಿಸುತ್ತದೆ ಎಂದು ಕೂಡ ಹೇಳುತ್ತೆ. ಮಾಹಿತಿಯನ್ನ ಸಂಗ್ರಹಿಸುತ್ತದೆ. ಪ್ರತ್ಯಕ್ಷಾನುಭವ ಏನು ಮಾಡುತ್ತದೆ? ಮಾಹಿತಿಯನ್ನ ಸಂಗ್ರಹಿಸುತ್ತದೆ. ಇಲ್ಲಿ ಪ್ರತಿಯೊಂದು ಪ್ರಚೋದನೆ ಏನ್ ಮಾಡ್ತದೆ? ಕೆಲವೊಂದು ಪ್ರತ್ಯಕ್ಷಾನುಭವ ಏನು ಮಾಡ್ತದೆ? ಮಾಹಿತಿಯನ್ನ ಸಂಗ್ರಹಿಸುತ್ತದೆ ಎಂದು ಕೂಡ ಹೇಳುತ್ತೆ. ಸಂವೇದನೆಯಿಂದ ಪ್ರತ್ಯಕ್ಷಾನುಭವವು ಸಂವೇದನೆಗಳನ್ನ ಒಳಗೊಂಡಿದೆ. ಪ್ರತ್ಯಕ್ಷಾನುಭವ ಏನಿದೆ? ಸಂವೇದನೆಗಳನ್ನ ಒಳಗೊಂಡಿದೆ ಎಂದು ಕೂಡ ಹೇಳುತ್ತೆ. ಸಂವೇದನೆಯಿಂದಲೇ ಪ್ರತ್ಯಕ್ಷಾನುಭವ ಉಂಟಾಗ್ತದೆ. ಸಂವೇದನೆಯಿಂದಲೇ ಏನಾಗ್ತದೆ? ಪ್ರತ್ಯಕ್ಷಾನುಭವ ಉಂಟಾಗ್ತದೆ. ಸಂವೇದನೆ ಅಂದ್ರೆ ಏನಂತ ಹೇಳ್ತೇವೆ? ನಾವು ಕಣ್ಣಿನಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ಮೂಗಿನಿಂದ ಗ್ರಹಣಿಸ್ತೇವೆ, ನಾಲಿಗೆಯಿಂದ ರುಚಿಸ್ತೇವೆ, ಅದರ ಜೊತೆಗೆ ಚರ್ಮ ತ್ವಚೆಯಿಂದ ಸ್ಪರ್ಶಿಸ್ತೇವೆ. ಈ ಸಂವೇದನೆಯಿಂದ ಏನಾಗ್ತದೆ? ಪ್ರತ್ಯಕ್ಷಾನುಭವ ಉಂಟಾಗ್ತದೆ. ಸಂವೇದನೆಗಳು ಪ್ರತ್ಯಕ್ಷಾನುಭವಗಳೊಂದಿಗೆ ಅನ್ಯೋನ್ಯ ಸಂಬಂಧವನ್ನ ಹೊಂದಿದೆ. ಸಂವೇದನೆಗಳು ಸಂವೇದನೆಯನ್ನು ಒಳಗೊಂಡಿದೆ. ಸಂವೇದನೆಗಳು ಪ್ರತಿಯೊಂದು ಪ್ರತ್ಯಕ್ಷಾನುಭವಕ್ಕೂ ಸಂವೇದನೆಯ ಅವಶ್ಯಕತೆ. ಪ್ರತಿಯೊಂದು ಪ್ರತ್ಯಕ್ಷಾನುಭವಕ್ಕೂ ಸಂವೇದನೆಯ ಅವಶ್ಯಕತೆ ಇದೆ
ಹೇಳುತ್ತೆ. ಪ್ರತ್ಯಕ್ಷ ಅನುಭವವು ಸಂಪೂರ್ಣ ವ್ಯಕ್ತಿಗತವಾಗಿದೆ. ಇದೊಂದು ಸಂಪೂರ್ಣ ವ್ಯಕ್ತಿಗತ ಅಂಶವಾಗಿದೆ. ಪ್ರತ್ಯಕ್ಷ ಅನುಭವ ಏನಾಗಿದೆ? ಸಂಪೂರ್ಣ ವ್ಯಕ್ತಿಗತವಾದಂತಹ ಅಂಶವಾಗಿದೆ. ವಿಭಿನ್ನ ವ್ಯಕ್ತಿಗಳು ಇಲ್ಲಿ ಸಂಪೂರ್ಣ ವ್ಯಕ್ತಿಗತ ಆಗಿದ್ರೆ ವಿಭಿನ್ನ ವ್ಯಕ್ತಿಗಳು ಇದನ್ನ ಗುರುತಿಸುವಲ್ಲಿ ಅಥವಾ ಪ್ರಚೋದಿಸುವಲ್ಲಿ ಪ್ರಮುಖ, ಅಂದ್ರೆ ಯಾವುದೇ ಒಂದು ವಸ್ತುವನ್ನ ಗುರುತಿಸುವಲ್ಲಿ, ಒಂದು ಘಟನೆ ಅಥವಾ ವಸ್ತುವನ್ನ ಅಥವಾ ಸನ್ನಿವೇಶನ ಗುರುತಿಸುವಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿಯಲ್ಲಿ ಅರ್ಥೈಸ್ತಾರೆ ಅಂತ ಕೂಡ ಹೇಳುತ್ತೆ. ಪ್ರತ್ಯಕ್ಷ ಅನುಭವ ಅಂದ್ರೆ ಏನು ಅಂತ ಹೇಳಿ, ಪ್ರತ್ಯಕ್ಷ ಅನುಭವದ ಲಕ್ಷಣಗಳನ್ನ ನಾವು ನೋಡುವಾಗ ಪ್ರತ್ಯಕ್ಷ ಅನುಭವವು ಒಂದು ಪ್ರಕ್ರಿಯೆಯಾಗಿದೆ ಅಂತ ಕೂಡ ಹೇಳಿ. ಪ್ರತ್ಯಕ್ಷ ಅನುಭವ ಏನಾಗಿದೆ? ಒಂದು ಪ್ರಕ್ರಿಯೆಯಾಗಿದೆ ಅಂತ ಕೂಡ ಹೇಳಿ. ಮಾಹಿತಿಯನ್ನು ಸಂಗ್ರಹಿಸದೆ ಪ್ರತಿಕ್ರಿಯೆಯ ಸಿದ್ಧತೆಯಾಗಿದೆ ಅಂತ ಕೂಡ ಹೇಳಿ. ಇನ್ನು ಸಂವೇದನೆಯನ್ನ ಮಾಡಲಾಗಿದೆ, ಸಂಘಟನೆಯ ಅವಕಾಶವನ್ನ ಮಾಡಿಕೊಡುತ್ತದೆ, ಅವಕಾಶವನ್ನ ಮಾಡಿಕೊಡುತ್ತದೆ ಅಂತ ಕೂಡ ಹೇಳಲಾಗಿದೆ. ಪ್ರತ್ಯಕ್ಷ ಅನುಭವವು ಸಂಪೂರ್ಣ ವ್ಯಕ್ತಿಗತವಾಗಿದೆ ಅಂತ ಕೂಡ ಹೇಳಿದೆ. ಸಂಪೂರ್ಣ ಏನಾಗಿದೆ? ವ್ಯಕ್ತಿಗತವಾಗಿದೆ ಅಂತ ಕೂಡ ಹೇಳಿದೆ. ಪ್ರತ್ಯಕ್ಷ ಅನುಭವವು ಒಂದು ಪ್ರಕ್ರಿಯೆಯಾಗಿದೆ. ಇದು ಉನ್ನತ ಮಾನಸಿಕ ಪ್ರಕ್ರಿಯೆ. ಪ್ರತ್ಯಕ್ಷ ಅನುಭವ ಏನಾಗಿದೆ? ಉನ್ನತ ಮಾನಸಿಕ ಪ್ರಕ್ರಿಯೆಯಾಗಿದೆ. ಉನ್ನತ ಮಾನಸಿಕವಾದಂತಹ ಪ್ರಕ್ರಿಯೆಯಾಗಿದೆ ಎಂದು ಕೂಡ ಹೇಳಬಹುದು. ಮಾಹಿತಿಯನ್ನ ಸಂಗ್ರಹಿಸಿದೆ ಅಂದ್ರೆ ಜ್ಞಾನೇಂದ್ರಿಯಗಳು ನಿರಂತರವಾಗಿ ಪರಿಸರದ ವೈವಿಧ್ಯಮಯ ಪ್ರಚೋದನೆಯಿಂದ ಮಾಹಿತಿಯನ್ನ ಸಂಗ್ರಹಿಸಿದೆ. ಆದರೆ ಪ್ರತಿಯೊಂದು ಪ್ರಚೋದನೆಯು ಪ್ರತಿಕ್ರಿಯಿಸುವುದು ಕಷ್ಟವಾಗ್ತದೆ. ಪ್ರತಿಕ್ರಿಯಿಸುವುದು ಕಷ್ಟವಾಗ್ತದೆ. ಇಲ್ಲಿ ಜ್ಞಾನೇಂದ್ರಿಯಗಳು ಮಾಹಿತಿಯನ್ನ ಸಂಗ್ರಹಿಸಿದೆ ಎಂದು ಕೂಡ ಹೇಳಬಹುದು. ಪ್ರತಿಯೊಂದು ಪ್ರತಿಕ್ರಿಯೆ ಸಿದ್ಧತೆ, ಇದು ಪ್ರತಿಕ್ರಿಯೆಗೆ ಪೂರ್ವ ಸಿದ್ಧತಾ ಹಂತವಾಗಿದೆ. ಜ್ಞಾನೇಂದ್ರಿಯಗಳು ಸಂಗ್ರಹಿಸಿದ ಮಾಹಿತಿಯನ್ನ ಪ್ರತ್ಯಕ್ಷ ಅನುಭವ ಅರ್ಥಪೂರ್ಣವಾಗಿ ರೂಪಾಂತರಿಸುವ ನರಮಂಡಲದ ಕೇಂದ್ರವಾಗಿದೆ. ಕೇಂದ್ರ ನರಮಂಡಲವು ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ನಿರ್ದೇಶಿಸುತ್ತದೆ. ಕೇಂದ್ರ ನರಮಂಡಲ ಯಾವುದೇ ಒಂದು ವಸ್ತುವನ್ನು ನಾವು ನೋಡಿದರೆ ಪ್ರತಿಕ್ರಿಯೆಯನ್ನ ನೀಡಬೇಕಾದ್ರೆ ಆ ಪ್ರತಿಕ್ರಿಯೆಯನ್ನ ನೀಡಬೇಕಾದ್ರೆ ಕೇಂದ್ರ ನರಮಂಡಲ ವ್ಯವಸ್ಥೆ ಏನಿದೆಯಲ್ಲ ಆ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಅವಕಾಶವನ್ನ ಮಾಡಿಕೊಡುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಪ್ರತ್ಯಕ್ಷ ಅನುಭವವು ಸಂವೇದನೆಯನ್ನ ಒಳಗೊಂಡಿದೆ. ಪ್ರತ್ಯಕ್ಷ ಅನುಭವ ಏನಾಗಿದೆ? ಸಂವೇದನೆಯನ್ನ ಒಳಗೊಂಡಿದೆ ಎಂದು ಕೂಡ ಹೇಳಲಾಗುತ್ತದೆ. ಪ್ರತ್ಯಕ್ಷ ಅನುಭವವನ್ನು ಒಳಗೊಂಡಿದೆ ಎಂದು ಕೂಡ ಹೇಳಬಹುದು. ನೆಕ್ಸ್ಟ್ ಸಂಘಟನೆಗೆ ಅವಕಾಶವನ್ನು ಮಾಡುತ್ತದೆ. ಸಂಪೂರ್ಣ ವ್ಯಕ್ತಿಗತವಾಗಿದೆ. ಸಂಪೂರ್ಣ ವ್ಯಕ್ತಿಗತ ಅಂದ್ರೆ ಯಾವುದೇ ಒಂದು ವಸ್ತು ಅಥವಾ ಘಟನೆಯನ್ನು ಕುರಿತು ವಿಶ್ಲೇಷಿಸುವಲ್ಲಿ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿಯಾದಂತಹ ವಿವರಣೆಯನ್ನ ನೀಡುತ್ತದೆ. ಇದಾದ್ರಿಂದ ಏನಾಗಿದೆ? ಪ್ರತ್ಯಕ್ಷ ಅನುಭವ ಏನಾಗಿದೆ ಎಂದು ಹೇಳಬಹುದು? ಸಂಪೂರ್ಣ ವ್ಯಕ್ತಿಗತವಾಗಿದೆ ಎಂದು ಕೂಡ ಹೇಳಬಹುದು. ಇದಿಷ್ಟು ಇವತ್ತಿನ ಅಧ್ಯಾಯ. ಮುಂದಿನ ಅಧ್ಯಾಯದಲ್ಲಿ ನಾವು ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವಗಳಿರುವಂತಹ